Question number 51. Magnetic moment associated with a circular coil of 35 turns and radius 25 centimeter if it is carrying a current of 11 ampere. Again, very simple question, direct question. Magnetic moment ಕಂಡುಹಿಡಿಯಬೇಕು. So formula is NAI. So what are the number of turns? Direct ಕೊಟ್ಟಿದ್ದಾರೆ 35. What is the area of the coil? Circular coil ಅಂತೆ. Radius 25 centimeter ಇಂದ pi r square. R is to 25 into 10 raised to minus 2 whole square into what is the current? 11 ampere. So magnetic moment calculate ಮಾಡಿದ್ರೆ you are going to get around 75.56 ampere meter square ಬರುತ್ತೆ. So this is the magnetic moment of the coil. ಯಾವ್ದು ಆಪ್ಷನ್ ಇದೆ ನೋಡಿ, 75.56. D option is the correct option for question number 51. Next question number 52. A uniform conducting wire of length 18A and resistance R is wound up a current carrying coil in the shape of regular hexagon of side A ಅಂತ ಹಾಗಿದ್ರೆ if the coil is connected to voltage source V0 then the magnetic moment of the coil ಅಂತ. ಓಕೆ, ಇಲ್ಲಿ ರೆಸಿಸ್ಟೆನ್ಸ್ ಕೊಟ್ಟಿದ್ದಾರೆ ಮತ್ತೆ ವೋಲ್ಟೇಜ್ ಕೊಟ್ಟಿದ್ದಾರೆ. ಹಾಗಾದ್ರೆ ಏನ್ ಕಂಡುಹಿಡ್ಕೋಬಹುದು? ಇವೆರಡರಿಂದ ಕರೆಂಟ್ ಕಂಡುಹಿಡ್ಕೋಬಹುದಾ? ಈಸಿ. ಸೊ ಕರೆಂಟ್ ಥ್ರೂ ದ ಕಾಯಿಲ್ ಈಸ್ V0/R. ಇದು 1 ಪಾಯಿಂಟ್ ಸಿಕ್ತು ನಮಗೆ. ಯಾಕೆಂದ್ರೆ ಮ್ಯಾಗ್ನೆಟಿಕ್ ಮೊಮೆಂಟ್ ಬೇಕಂದ್ರೆ ಏನ್ ಬೇಕು? N ಇಂಟು A ಇಂಟು I ಬೇಕಾ? ಈಗ ಫಸ್ಟ್ ಕರೆಂಟ್ ಕಂಡಿಡ್ಕೊಂಡೆ, ನೆಕ್ಸ್ಟ್ ಏರಿಯಾ, ನೆಕ್ಸ್ಟ್ ನಂಬರ್ ಆಫ್ ಟರ್ನ್ಸ್ ಕಂಡಿಡ್ಕೊಳ್ಬೇಕಾಗ್ತದೆ. ಈಗ ಎಷ್ಟು ಸುತ್ತಬಹುದು? ಅವ್ರು ಎಷ್ಟು ತಗೊಂಡವ್ರೆ? ಟೋಟಲ್ ಲೆಂತ್. ನೆಕ್ಸ್ಟ್ ಟೋಟಲ್ ಲೆಂತ್ ಏನಿದೆ? 18A ಇದೆ. ಹಾಗಾದ್ರೆ ಎಷ್ಟು ರೌಂಡ್ ತಿರುಗಿಸಬಹುದು? ಸೊ 1 ರೌಂಡ್ ತಿರುಗಿಸಿದ್ರೆ ಎಷ್ಟು ಖರ್ಚಾಗ್ತದೆ? ಫಾರ್ ಒನ್ ರೌಂಡ್ ಹೆಕ್ಸಗನ್ ಎಷ್ಟಾಗುತ್ತೆ? 6A ಬೇಕಾ? ಅಲ್ಲಿಗೆ ಅಂತವ್ ಎಷ್ಟಾಗ್ತದೆ? 18A/6A. ಅಲ್ಲಿಗೆ ನಂಬರ್ ಆಫ್ ಟರ್ನ್ಸ್ 18A/6A ಮಾಡಬೇಕು. ಅಲ್ಲಿಗೆ ನಂಬರ್ ಆಫ್ ಟರ್ನ್ಸ್ ಎಷ್ಟು? 3 ರೌಂಡ್ ಸುತ್ತಬಹುದು. ಸೊ ಟೋಟಲ್ ನಂಬರ್ ಆಫ್ ಟರ್ನ್ಸ್ ಸಿಕ್ತಾ ಅಲ್ಲಿಗೆ ನಮ್ಗೆ. ಸೊ ನಮ್ ಕರೆಂಟ್ ಸಿಕ್ತು, ಹಾಗೆ ನಂಬರ್ ಆಫ್ ಟರ್ನ್ಸ್ 3 ಸಿಕ್ತು. ಸೊ ಈಗ ಏರಿಯಾ ಕಂಡುಹಿಡ್ಕೊಬೇಕು. ಸೊ ನಾವು ಹೌ ಟು ಫೈಂಡ್ ದ ಏರಿಯಾ, ದಟ್ ಈಸ್ ದ ಟಾಸ್ಕ್. ಸೊ ಇಲ್ಲೇನ್ ಮಾಡೋಣ, ಒಂದು ಟ್ರಯಾಂಗಲ್ ತಗೊಂಡ್ಬೇಡ. ಅದು ಈ ಟ್ರಯಾಂಗಲ್ ತಗೋಣ. ಓಕೆ, ಟೇಕ್ ದಿಸ್ ಟ್ರಯಾಂಗಲ್. ಹೌದಾ? ಈ ಟ್ರಯಾಂಗಲ್ ಏರಿಯಾ ಕಂಡುಹಿಡ್ಕೊಳ್ಬೇಕು. ಅಂತವ್ ಎಷ್ಟು ಬರ್ತವೆ ನೋಡ್ರಿ ಟ್ರಯಾಂಗಲ್. ಇಲ್ಲೊಂದು ತಗೊಂಡ್ರೆ 1 2 3 4 5 6 ಟ್ರಯಾಂಗಲ್ಸ್ ಬರುತ್ತೆ. ಸೊ ಇದೆಂತ ಟ್ರಯಾಂಗಲ್ ಇರುತ್ತೆ? ಡೆಫಿನೆಟ್ಲಿ ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್ ಇರುತ್ತೆ. ಅಲ್ಲಿಗೆ 6 ಟ್ರಯಾಂಗಲ್ ಮಾಡೋದು. ಒಂದು ಟ್ರಯಾಂಗಲ್ ಇಂಟು, ಸೊ ಟು ಫೈಂಡ್ ದ ಏರಿಯಾ ಆಫ್ ಟ್ರಯಾಂಗಲ್ ಇಸ್ ಹಾಫ್ ಇಂಟು ಬೇಸ್ ಇಂಟು ಹೈಟ್. ಸೊ ಇವಾಗ ತಾನೇ ಕಂಡುಹಿಡ್ಕೊಂಡ್ವಿ ಏರಿಯಾ ಆಫ್ ಟ್ರಯಾಂಗಲ್. ಹಾಫ್ ಇಂಟು ಎಷ್ಟು ಬರುತ್ತೆ? ಹಿಂದಿನ ಪ್ರಾಬ್ಲಮ್ ಅಲ್ಲಿ ಕಂಡುಹಿಡ್ಕೊಂಡ್ವಿ ನೋಡ್ರಿ, ಇಲ್ಲ ಇದೆಯಲ್ಲ. ಎಷ್ಟು ಬಂದಿತ್ತು? √3/4 ಟೈಮ್ಸ್ A ಸ್ಕ್ವೇರ್ ಬಂದಿತ್ತಾ, ವಿಚ್ ವಾಸ್ ದ ಏರಿಯಾ. ಅಲ್ಲಿಗೆ ದ ಏರಿಯಾ ಆಫ್ ಈಕ್ವಿಲ್ಯಾಟ್ರಲ್ triangle √3/4 A square. ಅದನ್ನ ಇಲ್ಲಿ ಬರ್ಕೊಂಡು ಬಿಡ್ತೀನಿ. ಐ ಆಮ್ ಗೋಯಿಂಗ್ ಟು ಕಾಪಿ ಇಟ್. ಸೊ √3/4 A square. ಟೋಟಲ್ ಬೇಕಂದ್ರೆ ಏನಾಗುತ್ತೆ? ಟೋಟಲ್ ಏರಿಯಾ ಬೇಕಂದ್ರೆ ಇಂಟು 6 ಟೈಮ್ಸ್ ಮಾಡ್ಕೊಳ್ಳಿ. ಅಲ್ಲಿ ಏನಾಗುತ್ತೆ? ಇದು ಕ್ಯಾನ್ಸಲ್ ಆಯ್ತಂದ್ರೆ 6/4 ವಿಲ್ ಬಿಕಮ್ 3/2. ಇಲ್ಲಿಗೆ 3/2 √3 ಟೈಮ್ಸ್ A square gives the total area. ಸೊ ಈಗ ನಿಮ್ಗೆ ಏರಿಯಾ ಇದೆ, ನಂಬರ್ ಆಫ್ ಟರ್ನ್ಸ್ ಇದೆ, ಆಮೇಲೆ ಕರೆಂಟ್ ಇದೆ. ಸೊ ವಿ ಕ್ಯಾನ್ ಫೈಂಡ್ ಮೊಮೆಂಟ್. ಸೊ ಇಲ್ಲಿ ಬನ್ನಿ. ಸೊ ದಿಸ್ ದ ಮೊಮೆಂಟ್ ಫಾರ್ಮುಲಾ. ಸೊ ಅಲ್ಲಿಗೆ ಏನಾಗುತ್ತೆ? ಮೊಮೆಂಟ್ M is equal to what are the number of turns? 3 total number of turns. ಏರಿಯಾ ಎಷ್ಟು? 3/2 √3 ಟೈಮ್ಸ್ A square. ದೆನ್ ಕರೆಂಟ್ ಈಸ್ V0/R. ಸೊ ಇದನ್ನ ಸಿಂಪ್ಲಿಫೈ ಮಾಡಿದ್ರೆ ಎಷ್ಟು ಬರುತ್ತೆ ನಮ್ಗೆ? 9√3 ಬರುತ್ತೆ ನೋಡಿ. 9√3/2 V0/R into A square. So ಎಲ್ಲಿದೆ ಆಪ್ಷನ್ ಇದು? We have this option in the B. So this is the correct answer. Okay. Next question number 53. Magnetic field at the center of a circular loop ante of area A is B. Then the magnetic moment of the loop. ಈಗ magnetic moment of loop ಕಂಡುಹಿಡ್ಕೊಳ್ಬೇಕು. ಅವ್ರೇನ್ ಕೊಟ್ಟಿದ್ದಾರೆ? ಏರಿಯಾ ಮತ್ತೆ ಮ್ಯಾಗ್ನೆಟಿಕ್ ಫೀಲ್ಡ್ ಅಟ್ ದ ಸೆಂಟರ್ ಕೊಟ್ಟವ್ರೆ. ಹೌದಾ? ಸೊ ಮ್ಯಾಗ್ನೆಟಿಕ್ ಫೀಲ್ಡ್ ಅಟ್ ದ ಸೆಂಟರ್ ಆಫ್ ಎ ಸರ್ಕ್ಯುಲರ್ ಕಾಯಿಲ್. ವಾಟ್ ಇಸ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಅಟ್ ದ ಸೆಂಟರ್ ಆಫ್ ಎ ಸರ್ಕ್ಯುಲರ್ ಕಾಯಿಲ್? μ0 Ni/2R. ದ ಮ್ಯಾಗ್ನೆಟಿಕ್ ಫೀಲ್ಡ್ ಅಟ್ ದ ಸೆಂಟರ್ ಆಫ್ ಎ ಸರ್ಕ್ಯುಲರ್ ಕಾಯಿಲ್. ಬಟ್ ನಮಗೆ ಇದನ್ನ ಕೇಳಿದ್ರೆ ನಮಗೆ ಕಂಡುಹಿಡಿಯಬೇಕಾದ್ರೇನು? ಎಂ ಮ್ಯಾಗ್ನೆಟಿಕ್ ಮೊಮೆಂಟ್ ಕಂಡುಹಿಡಿಬೇಕು. ಸೊ ಮ್ಯಾಗ್ನೆಟಿಕ್ ಮೊಮೆಂಟ್ ಫಾರ್ಮುಲಾ ಏನು? N ಇಂಟು A ಇಂಟು I. ಸೊ ಈಗ ಇಲ್ಲಿ ನೋಡಿ, Ni ಜಾಗದಲ್ಲಿ Ni ಇದೆ ನೋಡ್ರಿ. Ni ಜಾಗದಲ್ಲಿ ಏನಂತ ಸಬ್ಸ್ಟಿಟ್ಯೂಟ್ ಮಾಡ್ಬೋದು? We can substitute instead of Ni B into 2R
ಬೈ ಮ್ಯೂ ನಾಟ್ ಅಂತ ಸಬ್ಸ್ಟಿಟ್ಯೂಟ್ ಮಾಡ್ಬೋದಾ? ಹಾಗಾದ್ರೆ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ. ಮ್ಯೂ ಬಿ ಇಂಟು ಬಿ ಇಂಟು 2r ಡಿವೈಡೆಡ್ ಬೈ ಮ್ಯೂ ನಾಟ್ ಇಂಟು ಏರಿಯಾ. ಏರಿಯಾಕ್ಕೆ ಏನಂತ ಬರೆಯುವುದು? ಕ್ಯಾನ್ ವಿ ರೈಟ್ ಪೈ ಆರ್ ಸ್ಕ್ವೇರ್. ಅಲ್ಲಿ ಮ್ಯಾಗ್ನೆಟಿಕ್ ಮೊಮೆಂಟ್ ಎಷ್ಟಾಗುತ್ತೆ ನೋಡಿ, ಬಿ ಇಂಟು 2 ಪೈ ಇಂಟು ಆರ್ ಕ್ಯೂಬ್ ಆಗುತ್ತಾ ಡಿವೈಡೆಡ್ ಬೈ ಮ್ಯೂ ನಾಟ್. ಸೊ ದಿಸ್ ಇಸ್ ದ ಕರೆಕ್ಟ್ ಆನ್ಸರ್. ಇದೆಯಾ ಆಪ್ಷನ್? ಓಕೆ, ಇಲ್ಲಿ ಏನ್ ಮಾಡಿದಾರೆ ಅಂದ್ರೆ ನೋಡ್ರಿ, ಆಪ್ಷನ್ ಅಲ್ಲಿ ಇನ್ ಟರ್ಮ್ಸ್ ಆಫ್ ಆರ್ ಕ್ಯೂಬ್ ಕೊಟ್ಟಿಲ್ಲ, ಅವನ್ ಏನ್ ಮಾಡಿದಾರೆ ಇನ್ ಟರ್ಮ್ಸ್ ಆಫ್ ಏರಿಯಾ ಬರ್ಕೊಂಡ್ಬಿಟ್ಟವನೆ, ಬಿಕಾಸ್ ಏರಿಯಾ ಮೆನ್ಷನ್ ಮಾಡ್ಯಾರ ನೋಡ್ರಿ. ಸೊ ವಿ ಹ್ಯಾವ್ ಟು ರೈಟ್ ಇನ್ ಟರ್ಮ್ಸ್ ಆಫ್ ಏರಿಯಾ. ಅಲ್ಲಿಗೆ ನಾವು ಇಲ್ಲಿ ಹಾಗೆ ಉಳಿಸ್ಕೊಂಡಿದ್ರೆ ಆಗಿತ್ತು. ಸೊ ಇದನ್ನೇನ್ ಮಾಡೋಣ, ಪೈ ಆರ್ ಸ್ಕ್ವೇರ್ ನ ತೆಗೆದ್ಬೇಡ. ಪೈ ಆರ್ ಸ್ಕ್ವೇರ್ ಜಾಗದಲ್ಲಿ, ಸಾರಿ ಏರಿಯಾ ಜಾಗದಲ್ಲಿ ಏರಿಯಾನೇ ಬರ್ಕೊಳ್ಳಿ, ಸಮಸ್ಯೆ ಇಲ್ಲ. ಸೊ ಎಂ ಈಸ್ ಈಕ್ವಲ್ ಮತ್ತೊಮ್ಮೆ ಇಲ್ಲಿ ಬಿ ಹಾಗೆ ಇರಲಿ, ಮ್ಯೂ ನಾಟ್ ಹಾಗೆ ಇರಲಿ, ಏರಿಯಾ ಹಾಗೆ ಇರಲಿ, ಟೂನು ಹಾಗೆ ಇರಲಿ. ಈ ರೇಡಿಯಸ್ ಇದೆಯಲ್ಲ ಇದನ್ನ ತೆಗಿಬೇಕು. ಇದನ್ನ ತೆಗೆದ್ಬಿಟ್ಟು ಇನ್ ಟರ್ಮ್ಸ್ ಆಫ್ ಏರಿಯಾ ಅದನ್ನ ಹೆಂಗ್ ಸರ್ ಬರ್ಕೊಳ್ಳೋದಂದ್ರೆ, ಯೂಸ್ ದ ಫಾರ್ಮುಲಾ ಏರಿಯಾ ಈಸ್ ಈಕ್ವಲ್ ಟು ಪೈ ಆರ್ ಸ್ಕ್ವೇರ್, ಅಥವಾ ಆರ್ ಏನಾಗುತ್ತೆ ಎ ಬೈ ಪೈ ಆರ್ ಸ್ಕ್ವೇರ್, ಎ ಬೈ ಪೈ, ಆರ್ ಏನಾಗುತ್ತೆ ರೂಟ್ ಆಫ್ ಎ ಬೈ ಪೈ. ಅಲ್ಲಿಗೆ ಆರ್ ಕ್ಯಾನ್ ಬಿ ರಿಟನ್ ಆಸ್ ರೂಟ್ ಆಫ್ ಎ ಬೈ ರೂಟ್ ಆಫ್ ಪೈ. ಸೊ ಇದೆಯಾ ಆಪ್ಷನ್ ಇದು 2ab ರೂಟ್ ಎ ಡಿವೈಡೆಡ್ ಬೈ ಮ್ಯೂ ನಾಟ್ ಪೈ. ಸೊ 53ಗೆ ಡಿ ಆಪ್ಷನ್ ಇದೆ ನೋಡಿ, 2ab ರೂಟ್ ಎ ಬೈ ಮ್ಯೂ ನಾಟ್ ಇಂಟು ಪೈ. ಸೊ ದಿಸ್ ಇಸ್ ದ ಕರೆಕ್ಟ್ ಆನ್ಸರ್. Right, so next question number 54. A circular coil of radius 10 centimeter having 100 turns and carries a current of 3 ampere, then the magnetic field at the center of the coil kelone. So we need to find the magnetic field at the center. Very simple. So magnetic field at the center mu naught ni by 2r. So magnetic field at the center mu naught is to 4 into 10 raised to minus 7 into total number of turns ಎಷ್ಟಿದೆ 100 ಇದೆ into what is the current 3.2 divided by 2 times what is the radius 10 centimeter. So if you calculate you are going to get 2.01 into 10 to the power of minus 3 Tesla ಬರುತ್ತೆ. ಸೊ ಅಲ್ಲಿ ಯಾವ್ದಿದೆ ಆಪ್ಷನ್? ಫಸ್ಟ್ ಆಪ್ಷನ್. ಸೊ 54ಗೆ ಎ is the correct option. Next question number 25. In the question number 54, for the coil given the magnetic moment is ಅಂತ ಕೇಳಿ. ಅಂದ್ರೆ ಪ್ರೀವಿಯಸ್ ಕ್ವಶನ್ ಅಲ್ಲಿ ಏನು ಫೈಂಡ್ ಔಟ್ ಮಾಡಿದೀವಿ 54 ಅಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಅಟ್ ದ ಸೆಂಟರ್ ಆಫ್ ದ ಕಾಯಿಲ್ ಫೈಂಡ್ ಔಟ್ ಮಾಡಿದೀವಿ. ಇದ್ರದ್ದು ಮ್ಯಾಗ್ನೆಟಿಕ್ ಮೊಮೆಂಟ್ ಕ್ಯಾಲ್ಕುಲೇಟ್ ಮಾಡ್ಬೇಕಂತೆ. ಓಕೆ, ಇದ್ರದೇ ಮ್ಯಾಗ್ನೆಟಿಕ್ ಮೊಮೆಂಟ್. ಸೊ ಹಾಗಾದ್ರೆ ಇಲ್ಲಿ ನೋಡ್ಕೊಂಡ್ ಬೇಡ, ಇದ್ರದ್ದು ಕರೆಂಟ್ ಎಷ್ಟು ಇದೆ 32 ಇದೆ, ನಂಬರ್ ಆಫ್ ಟರ್ನ್ಸ್ 100 ಇದೆ, ರೇಡಿಯಸ್ 10 ಇದೆ. ಹಾಗಾದ್ರೆ ಮೊಮೆಂಟ್ ಏನಂತ ಬರೀಬಹುದು, ಮ್ಯಾಗ್ನೆಟಿಕ್ ಮೊಮೆಂಟ್ ಎಂ ಈಸ್ ಈಕ್ವಲ್ ಟು ಎನ್ ಎ ಐ. ಎಂ ಈಸ್ ಈಕ್ವಲ್ ಟು ಇಸ್ ದ ನಂಬರ್ ಆಫ್ ಟರ್ನ್ಸ್ 100. ಓಕೆ, 100, ಏರಿಯಾ ಎಷ್ಟು ಪೈ, ರೇಡಿಯಸ್ ಎಷ್ಟಿದೆ ನೋಡಿ 10 ಸೆಂಟಿಮೀಟರ್. ಸೊ 10 ಇಂಟು 10 ಎಷ್ಟು ಮೈನಸ್ 2 ಪೈ ಆರ್ ಸ್ಕ್ವೇರ್ ಮಾಡಬೇಕು. ಕರೆಂಟ್ 3.2 ಇದೆ, ಸೊ 3.2 ಆಂಪಿಯರ್. ಸೊ ಮ್ಯಾಗ್ನೆಟಿಕ್ ಮೊಮೆಂಟ್ 3.2 it comes out to be 10.05 ಬರುತ್ತೆ ಆಂಪಿಯರ್ ಮೀಟರ್ ಸ್ಕ್ವೇರ್. ಯಾಕೆಂದ್ರೆ ಇಲ್ಲಿ ಈ ಪಾರ್ಟ್ ಪೂರ ಕ್ಯಾನ್ಸಲ್ ಆಗುತ್ತೆ, ಉಳಿಯೋದು 3.2 ಇಂಟು ಪೈ. ಸೊ 10.05 ಇಸ್ ದ ಆನ್ಸರ್. ನೆಕ್ಸ್ಟ್ ಇದೇ ಕ್ವಶನ್ ಅಲ್ಲಿ ಮತ್ತೆ in the question number 54, so we have to go back to question number 54. The given coil is placed in vertical plane and it is free to rotate about a horizontal axis which coincides with its diameter. Axis of rotation coincides with the diameter. A uniform magnetic field of 5 Tesla in the horizontal direction exists such that initially the axis of coil is in the direction of the field. Then the coil rotates through an angle of 60 degree. Then the magnitude of the torque on the coil in the final position ಅಂತ ಕೇಳಿದೆ. ಓಕೆ, ಇಲ್ಲೇನಾಗುತ್ತೆ ನೋಡ್ರಿ, ಇದ್ರ ಮೇಲೆ ಟಾರ್ಕ್ ಕಂಡುಹಿಡಿಬೇಕು. ಟಾರ್ಕ್ ಕಂಡುಹಿಡಿಯೋಕ್ಕಿಂತ ಮುಂಚೆ ಅರೇಂಜ್ಮೆಂಟ್ ಹೇಗೆ, now the coil is suspended vertically and this is the axis of the coil initially, and axis of the coil itself is n cap, and what is the direction of magnetic field initially, it will be b, and it is in the direction of the axis or n cap. ಹೌದಾ? ಎಷ್ಟು ಮ್ಯಾಗ್ನೆಟಿಕ್ ಫೀಲ್ಡ್ ಮ್ಯಾಗ್ನಿಟ್ಯೂಡ್ ಎಷ್ಟಿದೆ 5 ಟೆಸ್ಲಾ ಇದೆ, ಕರೆಕ್ಟ್. Now it is rotated through an angle of 60 degree and its final position is 60 degree. ಏನು ಕಂಡುಹಿಡಿಬೇಕಂತೆ, the torque in the final position ಅಂತ ನೋಡಿ. ಸೊ ಫೈನಲ್ ಪೊಸಿಷನ್ ಅಂದ್ರೆ ಟಾರ್ಕ್ 60 ಡಿಗ್ರಿ ಇದ್ದಾಗ ಎಷ್ಟು ಅಂತ. For that can I take formula NBIA sin theta ನಾದ್ರೂ ತಗೊಳ್ಳಿ, ಅಥವಾ can take MB sin theta ನಾದ್ರೂ ತಗೊಳ್ಳಿ.
ಬೋತ್ ಆರ್ ಸೇಮ್. ಸೊ ಬೆಟರ್ ಟು ಟೇಕ್ ಎಂ ಬಿ ಸೈನ್ ಥೀಟಾ. ಯಾಕೆ ಅಂತ ಅಂದರೆ ನಿಮಗೆ ಮ್ಯಾಗ್ನೆಟಿಕ್ ಮೊಮೆಂಟ್ ಆಲ್ರೆಡಿ ಕಂಡುಹಿಡಿದಿದ್ರೆ ಎಷ್ಟಿದೆ 10.05. ಇಲ್ಲಿ ಹಾಕೊಳ್ಳೋಣ 10.05 ಇಂಟು ಬಿ ಮ್ಯಾಗ್ನೆಟಿಕ್ ಫೀಲ್ಡ್ ಅಟ್ ದ ಸೆಂಟರ್ ಕಂಡುಹಿಡಿದಿದ್ರೆ ಎಷ್ಟಿದೆ 2.01 ಇಂಟು 10⁻³ ಅದನ್ನು ಹಾಕೊಳ್ಳುವ ಇಂಟು ಸೈನ್ 60 ಡಿಗ್ರಿ ಅದನ್ನು ಹಾಕೊಳ್ಳಿ. ಸೊ ಕ್ಯಾಲ್ಕುಲೇಟ್ ಮಾಡಿದ್ರೆ ನಿಮಗೆ ಅರೌಂಡ್ 20. Okay, sorry, here we have to put a magnetic field 5. ಯಾಕೆಂದ್ರೆ ಅಪ್ಲೈಡ್ ಮ್ಯಾಗ್ನೆಟಿಕ್ ಫೀಲ್ಡ್ ನ ಹಾಕೊಳ್ಬೇಕು. ಸೊ ದಿಸ್ ಈಸ್ ದ ಅಪ್ಲೈಡ್ ಮ್ಯಾಗ್ನೆಟಿಕ್ ಫೀಲ್ಡ್. ಸೊ ಇಟ್ ಶುಡ್ ಬಿ 5 ಟೆಸ್ಲಾ. ಕರೆಕ್ಟಾ? ಸೊ ಅಲ್ಲಿಗೆ ಇದೆಷ್ಟಾಗುತ್ತೆ 5. ಅಲ್ಲಿಗೆ ಇಟ್ ವಿಲ್ ಬಿಕಮ್ ಅರೌಂಡ್ 50√3/2 ಅಥವಾ ಟಾರ್ಕ್ ಏನ್ ಬಿಟ್ಟನ 25√3 ನ್ಯೂಟನ್ ಮೀಟರ್ is the answer. So option ಯಾವ್ದಿದೆ 25√3. Option B is correct. Next, question number 57. Wire of length 314 centimeter carrying current 14 ampere is bent in the form of circle. ಏನ್ ಮಾಡಿ ಸ್ಟ್ರೈಟ್ ವೈರ್ನ ತಗೊಂಡಿದ್ದಾರೆ. ಎಷ್ಟಿದೆ 314 ಸೆಂಟಿಮೀಟರ್ ಅಂತ. ಅದನ್ನೇನು ಮಾಡಿದರೆ ಮೇಡ್ ಇನ್ ದ ಫಾರ್ಮ್ ಆಫ್ ಸರ್ಕ್ಯುಲರ್ ವೈರ್. ಸೊ ಕರೆಂಟ್ ಎಷ್ಟು ಹೋಗ್ತದೆ ಇದ್ರ ಮೂಲಕ? ಇವಾಗ ಕರೆಂಟ್ 14 ಆಂಪಿಯರ್ ಹೋಗ್ತದೆ. ನಾವು ವಿ ನೀಡ್ ಟು ಫೈಂಡ್ ದ ಮೊಮೆಂಟ್ ಆಫ್ ದ ಕಾಯಿಲ್ ಅಂತ. ಮ್ಯಾಗ್ನೆಟಿಕ್ ಮೊಮೆಂಟ್ ಕಂಡುಹಿಡಿಯಬೇಕು. ಸೊ ಮ್ಯಾಗ್ನೆಟಿಕ್ ಮೊಮೆಂಟ್ ಫಾರ್ಮುಲಾ ಏನು? ಎನ್ ಐ ಅಥವಾ ಎನ್ ಎ ಐ. ಕರೆಕ್ಟಾ? ಶುಡ್ ಬಿ ಎನ್ ಎ ಐ. ಸೇಮ್ ಈಸ್ ಈಕ್ವಲ್ ನಂಬರ್ ಆಫ್ ಟರ್ನ್ಸ್ ಎಷ್ಟು 1. ಏರಿಯಾ ಎಷ್ಟು ಪೈ ಆರ್ ಸ್ಕ್ವೇರ್. ಅದನ್ನೇ ಕಂಡುಹಿಡ್ಕೊಳ್ಬೇಕು. ಪೈ ಆರ್ ಸ್ಕ್ವೇರ್. ಸರ್ ವಾಟ್ ಅಬೌಟ್ ರೇಡಿಯಸ್? ರೇಡಿಯಸ್ ಹೆಂಗೆ ಕಂಡುಹಿಡ್ಕೊಳ್ತೀರಾ? ಇಲ್ಲಿ ಲೆಂತ್ ಆಫ್ ದ ವೈರ್ ಕೊಟ್ಟಿದ್ದಾನೆ. ವಿ ನೀಡ್ ಟು ಫೈಂಡ್ ದ ರೇಡಿಯಸ್ ಫ್ರಮ್ ದಟ್. ಹೆಂಗ್ ಸರ್ ಕಂಡುಹಿಡಿಯೋದು ನೋಡಿ. ಲೆಂತ್ ಸ್ಟ್ರೈಟ್ ವೈರ್ ಬಿಕಮ್ ಸರ್ಕಂಫರೆನ್ಸ್ ಗೊತ್ತಾನೆ. ಲೆಂತ್ ಬಿಕಮ್ಸ್ ಸರ್ಕಂಫರೆನ್ಸ್. ರೇಡಿಯಸ್ನ ಈಸಿಯಾಗಿ ಕಂಡುಹಿಡಿಬೋದು. ಓಕೆ, ಸೊ ಆರ್ ಈಸ್ ಈಕ್ವಲ್ ಟು ಏನಾಗುತ್ತೆ L/2π. ವಾಟ್ ಈಸ್ ಎಲ್? 314 ಸೆಂಟಿಮೀಟರ್. 314 ಸೆಂಟಿಮೀಟರ್ ಡಿವೈಡೆಡ್ ಬೈ 2π. ಅಥವಾ ಇದನ್ನ ಮೀಟ್ರಿಗೆ ಕನ್ವರ್ಟ್ ಮಾಡಿದ್ರೆ ಏನಾಗುತ್ತೆ 3.14 ಮೀಟರ್ ಆಗುತ್ತೆ ಡಿವೈಡೆಡ್ ಬೈ 2π. ಈಗ ನೋಡ್ರಿ ಅದಕ್ಕೆ ಈಸಿಯಾಗಿ ಕೊಟ್ಟವನೆ ಏನು, ವಿ ಕ್ಯಾನ್ ಕ್ಯಾನ್ಸಲ್ ಔಟ್ ದಿಸ್ ಪೈ, ರೈಟ್? ಪೈ 3.14 ಕ್ಯಾನ್ಸಲ್. ಉಳಿಯೋದು ನಿಮಗೆ 1/2. 1/2 ಅಂದ್ರೆ ಎಷ್ಟಾಗುತ್ತೆ 0.5 ಮೀಟರ್ ಆಗುತ್ತೆ. ಸೊ ರೇಡಿಯಸ್ ಅಲ್ಲಿಗೆ ಏರಿಯಾ ಪೈ ಆರ್ ಸ್ಕ್ವೇರ್. ಸೊ ಪೈ ಇಂಟು 0.5 ಹೋಲ್ ಸ್ಕ್ವೇರ್. ಸೊ ಸಬ್ಸ್ಟಿಟ್ಯೂಟ್ ಮಾಡಿ. ಪೈ ಇಂಟು 0.5 ನ ಸ್ಕ್ವೇರ್ ಇಂಟು ಕರೆಂಟ್ ಎಷ್ಟು ಹೋಗ್ತಿದೆ 14 ಆಂಪಿಯರ್ ಹೋಗ್ತಿದೆ. ಸೊ ಇಫ್ ಯು ಕ್ಯಾಲ್ಕುಲೇಟ್ ಯು ಆರ್ ಗೋಯಿಂಗ್ ಟು ಗೆಟ್ ಅರೌಂಡ್ 11 ಬರುತ್ತೆ. 11 ಆಂಪಿಯರ್ ಮೀಟರ್ ಸ್ಕ್ವೇರ್ ಬರುತ್ತೆ. 10.99 ಅಥವಾ 11 ಮೀಟರ್ ಆಂಪಿಯರ್ ಮೀಟರ್ ಸ್ಕ್ವೇರ್ ಇಸ್ ದ correct answer. So B is the correct option for this question. Okay, next can we take next question? Question number 58. A square loop ante carrying current I and the magnitude of its dipole moment is m. Okay, ಎಲ್ಲ ಅವನೇ ಕೊಟ್ಬಿಟ್ಟು ಅವನೇ. ಸ್ಕ್ವೇರ್ ಲೂಪ್ ತಗೊಳ್ಳೋಣ. ಎಲ್ಲ ಸೈಡು ಸೇಮ್ ಇರುತ್ತಾ? ಓಕೆ, ಇದ್ರದ್ದು ಮೊಮೆಂಟ್ ಎಷ್ಟಿದೆ ಅಂತೆ m ಇದೆಯಂತೆ. ಆಮೇಲೆ ಇದ್ರ ಮೂಲಕ ಕರೆಂಟ್ ಹೋಗ್ತಿದೆ I. ಸೊ like this. Now next ಏನಾಗುತ್ತೆ, if the square loop is changed into circular loop and carries the same current. Okay, here we have to change this into the same length ಇರ್ತಕ್ಕಂಥದ್ದನ್ನ ಸರ್ಕ್ಯುಲರ್ ಲೂಪ್ ಮಾಡ್ತೀನಿ. ಮತ್ತೆ ಎಷ್ಟು ಕರೆಂಟ್ ಹೋಗ್ತಿದೆ ಇದ್ರ ಮೂಲಕ? ಸೇಮ್ ಕರೆಂಟನ್ನೇ ಕಳಿಸಿ. ಫಾರ್ ದಿಸ್ ಒನ್ ಐ ಇಸ್ ದ ಕರೆಂಟ್. ಹಾಗಿದ್ರೆ ಏನ್ ಕಂಡುಹಿಡಿಬೇಕಂತೆ? ಮ್ಯಾಗ್ನಿಟ್ಯೂಡ್ ಆಫ್ ದ ಡೈಪೋಲ್ ಮೊಮೆಂಟ್ ಆಫ್ ದ ಸರ್ಕ್ಯುಲರ್ ಲೂಪ್ ಕಂಡುಹಿಡಿಬೇಕು. ಓಕೆ, ಕ್ಯಾನ್ ಐ ಟೇಕ್ ದಿಸ್ ಒನ್ ಆಸ್ m1? ಫಾರ್ ದಿಸ್ ಒನ್ ಮೊಮೆಂಟ್ ಈಸ್ m1 and current is I, and for this one moment is m2 and the current is I. Now the formula is magnetic moment formula ಏನಂತ ಬರೀಬಹುದು? m is equal to na into I. ಇಲ್ಲಿ ನಂಬರ್ ಆಫ್ ಟರ್ನ್ಸ್ ಎರಡರದು 1 ಇರುತ್ತಾ? ಸೊ ನೋ ಪ್ರಾಬ್ಲಮ್, ಅದು ಕಾನ್ಸ್ಟೆಂಟ್ ಅಂತ ಟ್ರೀಟ್ ಮಾಡ್ಬೋದು. ಓಕೆ, ನೆಕ್ಸ್ಟ್ ಏರಿಯಾ ಕಂಡುಹಿಡ್ಕೊಳ್ಬೇಕು. ಫಸ್ಟ್ ಒನ್ ಏರಿಯಾ, ಸೆಕೆಂಡ್ ಒನ್ ಏರಿಯಾ. ನಾನು ಏನು ಮಾಡ್ತೀನಿ ಗೊತ್ತಾ? ಸೈಡ್ ಲೆಂತ್ನ ಎ ಅಂತ ನಾನು ಅಸ್ಯೂಮ್ ಮಾಡ್ಕೊಳ್ತೀನಿ. ಅಲ್ಲಿಗೆ ಏರಿಯಾ ಏನಾಗುತ್ತೆ? ಫಸ್ಟ್ ಒನ್ ಏರಿಯಾ A1 ಅಂತ ಇಟ್ಕೊಳ್ಳೋಣ. ಇಟ್ ವಿಲ್ ಬಿಕಮ್ ಎ ನ ಸ್ಕ್ವೇರ್ ಲೆಂತ್ ಇಂಟು ಬ್ರೆಡ್. ಇದು ಎ ಆಯ್ತಂದ್ರೆ ಸರ್ಕಲ್ದು ಏನಾಗುತ್ತೆ ಅನ್ನೋದೇ ಇಂಪಾರ್ಟೆಂಟ್. ಸರ್ಕ್ಯುಲರ್ದು ಏನು ಏರಿಯಾ ಆಫ್ ಸರ್ಕಲ್. ಓಕೆ, ಈಗ ಇದನ್ನ ತೆಗೆದ್ಬಿಟ್ರೆ ನಮಗೆ ಟೋಟಲ್ ಲೆಂತ್ ಎಷ್ಟಾಗುತ್ತೆ? ಸಪೋಸ್ ಐ ಆಮ್ ಗೋಯಿಂಗ್ ಟು ಅನ್ವೈಂಡ್ ದಿಸ್ ಒನ್ ಅಂಡ್ ಐ ಆಮ್ ಗೋಯಿಂಗ್ ಟು ಮೆಜರ್ ದ ಪೆರಿಮೀಟರ್. ಪೆರಿಮೀಟರ್ ಎಷ್ಟಾಗುತ್ತೆ? 4a ಆಗುತ್ತಾ? ಕರೆಕ್ಟ್. a ಪ್ಲಸ್ ಎ ಪ್ಲಸ್ ಎ ಪ್ಲಸ್ ಎ, ಅಲ್ಲಿಗೆ ಟೋಟಲ್ 4a ಆಗುತ್ತಾ? ಇದೇ 4a ಕನ್ವರ್ಟೆಡ್ ಇಂಟು
ಇದೇ ತಾನೆ ಲೆಂತ್ ಓಕೆ ಆಫ್ ದ ವಯರ್. ಇದೇ ಏನಾಗಿದೆ ಕನ್ವರ್ಟೆಡ್ ಇಂಟು ಸರ್ಕಲ್. ಹಾಗಾದ್ರೆ ಲೆಂತ್ ಬಿಕಮ್ಸ್ ಈಕ್ವಲ್ ಟು ಏನು ಸರ್ಕಂಫರೆನ್ಸ್. ಸೊ ಹಾಗಾದ್ರೆ ರೇಡಿಯಸ್ ಏನಂತ ಬರಿಬೋದು ಇಲ್ಲಿ 4a/2πr ಅಥವಾ ಸಾರಿ 2π ನಾಟ್ 2πr, ಇಟ್ ಈಸ್ ಓನ್ಲಿ 2π. ಸೊ ಅಲ್ಲಿಗೆ 2a/π. ನಾವು ದಿಸ್ ಇಸ್ ದ ರೇಡಿಯಸ್. ಸೊ ಅಲ್ಲಿಗೆ ನಮ್ಗೆ ರೇಡಿಯಸ್ ಸಿಕ್ತು. ಹಾಗಾದ್ರೆ ಇದ್ರದ್ದು ಏರಿಯಾ ಕಂಡು ಹಿಡ್ಕೊಳ್ಬೋದು ಏನು ಪೈ ಆರ್ ಸ್ಕ್ವೇರ್. ಅಲ್ಲಿಗೆ A2 ಈಸ್ ಈಕ್ವಲ್ ಟು ಪೈ ಆರ್ ಸ್ಕ್ವೇರ್ ಏನಾಗುತ್ತೆ 2a/π ಹೋಲ್ ಸ್ಕ್ವೇರ್. ಅಲ್ಲಿಗೆ A2 ಈಸ್ ಈಕ್ವಲ್ ಟು ಪೈ ಇಂಟು 4a²/π ಸ್ಕ್ವೇರ್ ಆಗುತ್ತಾ. ಈಗ 1π ಕ್ಯಾನ್ಸಲ್ ಮಾಡಿ ಇಟ್ಕೊಂಡ್ಬೇಡ. ಅಲ್ಲಿಗೆ ಯು ಲೆಫ್ಟ್ ವಿತ್ A2 4a²/π ಉಳ್ಕೊಳ್ಳುತ್ತೆ. ಆ್ಯಂಡ್ ದಿಸ್ ಈಸ್ ಯುವರ್ ಏರಿಯಾ ಆಫ್ ಸೆಕೆಂಡ್ ಒನ್ ಆ್ಯಂಡ್ ದಿಸ್ ದ ಏರಿಯಾ ಫಸ್ಟ್ ಒನ್. ಈಗ ಇಲ್ಲಿ ರೇಷಿಯೋ ತಗೊಳ್ಳಿ. ಏನು ರೇಷಿಯೋ ತಗೊಳ್ಬೇಕು M2/N1. ಕರೆಂಟ್ ಈಸ್ ಆಲ್ಸೋ ಸೇಮ್ ಥ್ರೂ ದ ವೈರ್ಸ್. ಹಾಗಾದ್ರೆ ದಟ್ ಈಸ್ ಆಲ್ಸೋ ಕಾನ್ಸ್ಟೆಂಟ್. ಹಾಗಾದ್ರೆ ನಮಗೆ ಉಳ್ಕೊಳ್ಳೋದೇನು ಬರೀ ಎಂ ಪ್ರಪೋರ್ಷನ್ ಟು ಏರಿಯಾ. ಅಲ್ಲಿಗೆ M2/M1 ಈ ಕಡೆ ರೇಷಿಯೋ ಡೈರೆಕ್ಟ್ಲಿ ಪ್ರಪೋರ್ಷನಲ್ A2/A1. ಸೊ M2/M1 is equal to what is A2 4a²/π by what is A1 a² ನೋಡ್ರಿ a² ಕೂಡ ಕ್ಯಾನ್ಸಲ್ ಆಗಿಬಿಡುತ್ತೆ. ಸೊ ಹಾಗಾದ್ರೆ ನಿಮಗೆ ಉಳ್ಕೊಳ್ಳೋದು ಬರೀ M2/M1 is equal to 4/π ಅಥವಾ M2 is equal to 4/π ಟೈಮ್ಸ್ M1. ಹಾಗಾದ್ರೆ ಸೆಕೆಂಡ್ ಕಾಯಿಲ್ ನ ಮೊಮೆಂಟಮ್ is equal to 4/5 ಟೈಮ್ಸ್ 4/π ಟೈಮ್ಸ್ M1. ಎಲ್ಲಿದೆ ಆಪ್ಷನ್ ನೋಡಿ 4/π ಟೈಮ್ಸ್ M1. ಸೊ ಆಪ್ಷನ್ ಬಿ ಇಸ್ ಕರೆಕ್ಟ್ ಕ್ವಶನ್ ನಂಬರ್ 58ಗೆ. ಸೊ ಇಷ್ಟೇ ಕ್ಯಾಲ್ಕುಲೇಟ್ ಮಾಡಬೇಕಾಗಿರೋದು ನಾವು. ಹೋಪ್ ನಿಮಗೆ ಗೊತ್ತಾಗಿದೆ ಅನ್ಕೊಂಡಿದ್ದೀನಿ. ಸರಿ ಚೆಕ್ ಮಾಡ್ಕೊಳ್ಳಿ. ಕ್ಯಾನ್ ವಿ ಟೇಕ್ ದ ನೆಕ್ಸ್ಟ್ ಕ್ವಶನ್. ನೆಕ್ಸ್ಟ್ ಕ್ವಶನ್ ಈಸ್ 59. A moving coil galvanometer deflection phi on the scale on a pointer attached to the spring is given by deflection ಕೇಳಿದ್ದಾರೆ. ಡಿಫ್ಲೆಕ್ಷನ್ ಇಂದ ಗ್ಯಾಲೋನೋಮೀಟರ್ ಎಷ್ಟು ನಂಬರ್ ಆಫ್ ಡಿವಿಷನ್ ಡಿಫ್ಲೆಕ್ಷನ್ ಹೋಗುತ್ತೆ. ಅದು ಪ್ಯೂರ್ಲಿ ಫಾರ್ಮುಲಾ ಬೇಸ್ಡ್ ಕ್ವಶನ್ ಹೌದಲ್ಲ. ಪ್ಯೂರ್ಲಿ ಫಾರ್ಮುಲಾ ಬೇಸ್ಡ್ ಕ್ವಶನ್. ಏನಿದೆ ಫಾರ್ಮುಲಾ K5 ಅಂತ ಕರಿತೀವ. K5 ರೊಟೇಟಿಂಗ್ ಟಾರ್ಕ್ ಇಸ್ ಈಕ್ವಲ್ ಟು ಏನು ಈಕ್ವಿಲಿಬ್ರಿಯಂ. ರೊಟೇಟಿಂಗ್ ಟಾರ್ಕ್ ಯಾವ್ದಕ್ಕೆ ಈಕ್ವಲ್ ಇರುತ್ತೆ ಕೌಂಟರ್ ಟಾರ್ಕ್ ಈಕ್ವಲ್ ಇರುತ್ತಾ. ಓಕೆ ಹಾಗಾದ್ರೆ ರೊಟೇಟಿಂಗ್ ಟಾರ್ಕ್ ಏನಾಗುತ್ತೆ NBIA ಆಗುತ್ತಾ. ಕೌಂಟರ್ ಟಾರ್ಕ್ ಏನಾಗುತ್ತೆ K5 ಆಗುತ್ತೆ. ಸೊ ನಿಮಗೆ ಬೇಕಾರದೇನು 5. ಅಲ್ಲಿಗೆ ಏನಾಗುತ್ತೆ NBAI/K. ಸೊ ದಿಸ್ ಈಸ್ ದ ಫಾರ್ಮುಲಾ NBAI/K ಇದೆ. ಓಕೆ ನಾವು ಫಾರ್ಮುಲಾ ಯಾವ್ದಿದೆ 59ಗೆ ಸಿ ಇದೆ ನೋಡಿ NBA/K ಇಂಟು ಐ. ನಿಮಗೆ ಜ್ಞಾಪಕ ಇಟ್ಕೊಳ್ಳೋಕೆ ಹೇಳಿದೆ ಅಷ್ಟೇ. ಕೌಂಟರ್ ಟಾರ್ಕ್ ಮತ್ತೆ ರೊಟೇಟಿಂಗ್ ಟಾರ್ಕ್ ಯಾವುದು NBIA ಸೈನ್ ಥೀಟಾ 90 ಡಿಗ್ರಿ ಇರುತ್ತೆ. ಕೌಂಟರ್ ಟಾರ್ಕ್ ಏನಾಗುತ್ತೆ ಬಿಕಾಸ್ ಆಫ್ ಸ್ಪ್ರಿಂಗ್ ಇಂದ ಅದೇನಾಗುತ್ತೆ ಉಲ್ಟಾ ಬರಕ್ ಟ್ರೈ ಮಾಡುತ್ತೆ ಕೌಂಟರ್ ಟಾರ್ಕ್. ಸೊ K5 ಅಟ್ ಈಕ್ವಲಿಬ್ರಿಯಂ ಎರಡು ಸೇಮ್ ಇರುತ್ತೆ ಅಂತ. ಓಕೆ ನೆಕ್ಸ್ಟ್ ಕ್ವಶನ್ ನಂಬರ್ 60. A galvanometer has resistance 25 ohm and maximum current, very important, maximum current passed through it is 0.01 ampere ಅಂತೆ. ಬರ್ಕೊಳ್ಳೋಣ ಇದನ್ನ. ಸೊ galvanometer resistance can be written as capital G. Capital G is 25 ohm and maximum current is denoted by IG. IG ಎಷ್ಟು 0.01 ಆಂಪಿಯರ್ ಇದೆ. ನೆಕ್ಸ್ಟ್ ಇನ್ ಆರ್ಡರ್ ಟು ಚೇಂಜ್ ಇಟ್ ಇಂಟು ಆಮ್ಮೀಟರ್ ಆಫ್ ರೇಂಜ್ 10 ಆಂಪಿಯರ್ ಅಂದ್ರೆ ಅದರಲ್ಲಿ ಮ್ಯಾಕ್ಸಿಮಮ್ ಕರೆಂಟ್ ಎಷ್ಟು ತೋರಿಸ್ಬೇಕು 10 ಆಂಪಿಯರ್. 0 to 10 ಆಂಪಿಯರ್ ಅಷ್ಟು ಮ್ಯಾಕ್ಸಿಮಮ್ ಕರೆಂಟ್ ತೋರಿಸ್ಬೇಕು. ಹಾಗಿದ್ರೆ ಕನ್ವರ್ಟ್ ಮಾಡ್ಬೇಕಂದ್ರೆ ಶಂಟ್ ರೆಸಿಸ್ಟೆನ್ಸ್ ಎಷ್ಟು ಬೇಕಾಗುತ್ತೆ ಅಂತ. ವೆರಿ ಸಿಂಪಲ್ ಅಂಡ್ ವೆರಿ ಡೈರೆಕ್ಟ್ ಕ್ವಶನ್. ಏನು ಶಂಟ್ ರೆಸಿಸ್ಟೆನ್ಸ್ S is given by IG into G by I minus IG should be connected in parallel. So what is IG there 0.01 into capital G 25 divided by I max ಅಂದ್ರೆ ಎಷ್ಟಿದೆ 10 ಹಾಕೊಳ್ಬೇಕಷ್ಟೇ. 10 minus IG ಎಷ್ಟು 0.01 ಹೀಗೆ 0.25 ಆಗುತ್ತೆ ನ್ಯೂಮರೇಟರ್ ಡಿವೈಡೆಡ್ ಬೈ ಡಿನಾಮಿನೇಟರ್ 9.99. ಸೊ ಯಾವ ತರ ಇದೆ ನೋಡ್ರಿ ಆಪ್ಷನ್ ಇದೇ ತರನೇ ಇದೆ. ಇದನ್ನ ಬೇಕಾದ್ರೆ ನೀವು ಶಿಫ್ಟ್ ಮಾಡ್ಕೊಂಡ್ರೆ ಎರಡು ಶಿಫ್ಟ್ ಮಾಡ್ಕೊಂಡು ನ್ಯೂಮರೇಟರ್ ನ 25/999 ಆಗುತ್ತೆ. ಇದು ಎರಡು ಮುಂದೆ ಹೋಗುತ್ತೆ, ಇದು ಎರಡು ಸಿಂಬಲ್ ಪಾಯಿಂಟ್, ಇದು ಎರಡು ಮುಂದೆ ಹೋಗ್ತದೆ. ಈಗ 25/999 ಇದೆ ನೋಡ್ರಿ. ಸೊ ಈ ತರ ಕೊಟ್ಟಿದೆ ನಾನು ಆನ್ಸರ್ 25/999 ಓಮ್ ಇಸ್ ದ ಆನ್ಸರ್. ಓಕೆ ನೆಕ್ಸ್ಟ್ ಕ್ವಶನ್ ನಂಬರ್ 61. A moving coil galvanometer can be converted into ammeter
ಸೊ ಗ್ಯಾಲನೋಮೀಟರ್ನ ಆಮೀಟರ್ ಆಗಿ ಕನ್ವರ್ಟ್ ಮಾಡ್ಬೇಕಂದ್ರೆ ಏನ್ ಮಾಡ್ತೀರಾ ಅಂತ ಕೇಳಿದ. ಓಕೆ, ಸೊ ಏನ್ ಮಾಡೋದು ಅಂದ್ರೆ ಒಂದು ರೆಸಿಸ್ಟರ್ನ ತಗೊಂಡು ಅದಕ್ಕೆ ಪ್ಯಾರಲಲ್ ಆಗಿ ಕನೆಕ್ಟ್ ಮಾಡಬೇಕು ಅಷ್ಟೇ. ಕನ್ವರ್ಟೆಡ್ ಇಂಟು ಆಮೀಟರ್ ಬೈ introducing a small value of resistance in parallel. ವೆರಿ ಸ್ಮಾಲ್ ರೆಸಿಸ್ಟೆನ್ಸ್ ಇರಬೇಕು ಮತ್ತದು ಇದಕ್ಕೆ ಪ್ಯಾರಲಲ್ ಆಗಿ ಕನೆಕ್ಟ್ ಮಾಡಬೇಕು. ಶಂಟ್ ರೆಸಿಸ್ಟೆನ್ಸ್ ಆಫ್ ಸ್ಮಾಲ್ ವ್ಯಾಲ್ಯೂ ಇನ್ ಪ್ಯಾರಲಲ್ ಅಂತ ಹಾಕ್ಬೇಕು. ಓಕೆ, ಸೊ ಈ ತರ ಆಯ್ತು ತಾನೆ. ಗ್ಯಾಲನೋಮೀಟರ್, ಇಫ್ ಯು ವಾಂಟ್ ಟು ಕನ್ವರ್ಟ್ ದಿಸ್ ಇಂಟು ಆಮ್ಮೀಟರ್, ಮ್ಯಾಕ್ಸಿಮಮ್ ಕರೆಂಟ್ ಏನಾಗಬೇಕು, ಇದ್ರ ಮೂಲಕ ಹೋಗ್ಬಾರ್ದು, ಇದ್ರ ಮೂಲಕ ಹೋಗ್ಬೇಕು. ಮ್ಯಾಕ್ಸಿಮಮ್ ಕರೆಂಟ್ ಇದ್ರ ಮೂಲಕ ಹೋಗ್ಬೇಕಂದ್ರೆ ಬೈಪಾಸ್ ಮಾಡಬೇಕು. ಸೊ ಬೈಪಾಸ್ ಮಾಡಬೇಕು ಮತ್ತೆ ಇದರ ವ್ಯಾಲ್ಯೂ ತುಂಬಾ ಕಡಿಮೆ ಇರಬೇಕು. ಶಂಟ್ ರೆಸಿಸ್ಟೆನ್ಸ್ ವ್ಯಾಲ್ಯೂ ಶುಡ್ ಬಿ ವೆರಿ ಸ್ಮಾಲ್. ಅವಾಗ ಏನಾಗುತ್ತೆ, ಬರ್ತಕ್ಕಂಥ ಮೇನ್ ಕರೆಂಟ್ ಮ್ಯಾಕ್ಸಿಮಮ್ ಇದ್ರ ಮೂಲಕ ಹೋಗುತ್ತೆ, ಇದ್ರ ಮೂಲಕ ವೆರಿ ಸ್ಮಾಲ್ ಕರೆಂಟ್ ದಟ್ ಈಸ್ ಐ ಜಿ ಹೋಗುತ್ತೆ, ಇದ್ರ ಮೂಲಕ ಐ ಮೈನಸ್ ಐ ಜಿ ಹೋಗುತ್ತೆ. ಸೊ ಬಿ is the correct answer for this question. Next, question number 62. Galvanometer resistance 70 ohm is converted into ammeter by shunt resistance 0.03. Then the value of its resistance will become ಅಂತ ಕೇಳಿದ್ದಾರೆ. ಹಾಗಾದ್ರೆ ಇಲ್ಲೇನ್ ಮಾಡಬೇಕು, ಈ ತರ ಇದೆ ನೋಡ್ರಿ ಅರೇಂಜ್ಮೆಂಟ್. ಗ್ಯಾಲನೋಮೀಟರ್ ಇದೆ, ಗ್ಯಾಲನೋಮೀಟರ್ ರೆಸಿಸ್ಟೆನ್ಸ್ ಎಷ್ಟಿದೆ, 70 ಓಮ್ ಇದೆ. 70 ಓಮ್ ರೆಸಿಸ್ಟೆನ್ಸ್ ಇಸ್ ದೇರ್ ಅಂಡ್ ಇನ್ನೊಂದು ಸ್ಮಾಲ್ ರೆಸಿಸ್ಟರ್ ನ ಇದು ಕನೆಕ್ಟ್ ಮಾಡಿದ್ರೆ ಕನ್ವರ್ಟ್ ಮಾಡ್ಲಿಕ್ಕೆ ಎಷ್ಟಿದೆ ಇದ್ರ ವ್ಯಾಲ್ಯೂ, ಕ್ಯಾನ್ ಐ ಟೇಕ್ ಸ್ಮಾಲ್ ಆರ್ 0.03 ಓಮ್ ಇದೆ ಅಂಡ್ ಕ್ಯಾನ್ ವಿ ಟೇಕ್ ದಿಸ್ ಆಸ್ ಕ್ಯಾಪಿಟಲ್ ಜಿ. ಇದ್ರದ್ದು ಟೋಟಲ್ ರೆಸಿಸ್ಟೆನ್ಸ್ ಎಷ್ಟು ಅಂತ ಕೇಳಿದ್ರೆ ನಾವು ದೀಸ್ ಟು ಆರ್ ಇನ್ ಪ್ಯಾರಲಲ್. ಹಾಗಾದ್ರೆ ಟೋಟಲ್ ವ್ಯಾಲ್ಯೂ ಆಫ್ ರೆಸಿಸ್ಟೆನ್ಸ್ ಏನಾಗುತ್ತೆ, ಆರ್ ಇಸ್ ಈಕ್ವಲ್ ಟು ಜಿ ಇಂಟು ಆರ್ ಬೈ ಜಿ ಪ್ಲಸ್ ಆರ್, ಅಷ್ಟೇ, ಇನ್ನೇನಿಲ್ಲ. So G 70 into 0.03 divided by 70 plus 0.03. So R is equal to 2.1 ಬರುತ್ತೆ ನ್ಯೂಮರೇಟರ್, ಡಿನಾಮಿನೇಟರ್ 70.03 ಬರುತ್ತೆ. ಸೊ ಇದನ್ನು ಡಿವೈಡ್ ಮಾಡ್ಕೊಂಡ್ರೆ 70.03, ಸೊ ಡಿವೈಡ್ ಮಾಡ್ಕೊಂಡ್ರೆ ಯು ಆರ್ ಗೋಯಿಂಗ್ ಟು ಗೆಟ್ 0.02998 ಬರುತ್ತೆ. ನಿಯರ್ಲಿ ಈಕ್ವಲ್ ಟು ಎಷ್ಟು, 0.03 ಓಮ್ ಇಸ್ ದ ಕರೆಕ್ಟ್ ಆನ್ಸರ್. ಎಲ್ಲಿದೆ 0.03, ಇಲ್ಲಿದೆ ನೋಡಿ, 0.030 is the correct answer. So 62 get D is the correct option. Next question number 63. If the galvanometer current is 10 milliampere, resistance of the galvanometer is 40 ohm and shunt resistance is 2 ohm is connected to the galvanometer, then the maximum current which can be measured in this ammeter is. So ಈ ತರ ಅರೇಂಜ್ಮೆಂಟ್ ಇದೆ ನೋಡಿ. ಗ್ಯಾಲನೋಮೀಟರ್ ಇಸ್ ದೇರ್ ಅಂಡ್ ದೇರ್ ಇಸ್ ಎ ಶಂಟ್ ರೆಸಿಸ್ಟೆನ್ಸ್, ಲೆಟ್ ಇಟ್ ಬಿ ಆರ್ ಎಷ್ಟಿದೆ, 2 ಓಮ್ ಇದೆ. ಗ್ಯಾಲನೋಮೀಟರ್ ರೆಸಿಸ್ಟೆನ್ಸ್ ಜಿ ಈಸ್ 40 ಓಮ್. ಇದ್ರ ಮೂಲಕ ಎಷ್ಟು ಕರೆಂಟ್ ಹೋಗ್ತದೆ ಗೊತ್ತಿಲ್ಲ. ಐ ಗ್ಯಾಲನೋಮೀಟರ್ ಮೂಲಕ ಎಷ್ಟು ಕರೆಂಟ್ ಹೋಗುತ್ತೆ, 10 ಮಿಲಿ ಆಂಪಿಯರ್ ಅಂತ ಅವರೇ ಕೊಟ್ಟಾರೆ. ಇಲ್ಲಿಗೆ ಏನಂತ ಬರೀಬಹುದು, ಐ ಜಿ. ಸೊ ಹಾಗಾದ್ರೆ ನೀವು ಕಂಡುಹಿಡಿಬೇಕಾದ್ರೆ ಅದು ಮೈನ್ ಕರೆಂಟ್ ಅನ್ನ ಕಂಡುಹಿಡಿಬೇಕಷ್ಟೇ. ಎಷ್ಟು ಕರೆಂಟ್ ಬರುತ್ತೆ ಅಂದ್ರೆ ಎಷ್ಟು ಕರೆಂಟ್ ನ ಮೆಜರ್ ಮಾಡಬಹುದು, ಮ್ಯಾಕ್ಸಿಮಮ್ ಕರೆಂಟ್, ಮೈನ್ ಕರೆಂಟ್. ಸೊ ಫಾರ್ ದಟ್ ನಾವೇನ್ ಮಾಡೋಣ, ಈ ಫಾರ್ಮುಲಾ ಯೂಸ್ ಮಾಡೋಣ. ಏನು, ಆರ್ ಇಸ್ ಈಕ್ವಲ್ ಟು ಐ ಜಿ ಇಂಟು ಜಿ ಬೈ ಐ ಮೈನಸ್ ಐ ಜಿ. ನಿಮಗೆ ಬೇಕಾದ್ರೇನು ಐ ಅಲ್ವಾ, ಸೊ ಐ ಮೈನಸ್ ಐ ಜಿ ನ ಪೂರ್ತಿ ಈ ಕಡೆ ಕ್ರಾಸ್ ಮಲ್ಟಿಪ್ಲೈ ಮಾಡ್ಕೊಳ್ಳಿ. ಅಲ್ಲಿಗೆ ಐ ಜಿ ಇಂಟು ಜಿ ಬೈ ಆರ್ ಆಗುತ್ತೆ. ಐ ಮೈನಸ್ ವಾಟ್ ಈಸ್ ಐ ಜಿ, 10 ಮಿಲಿ ಆಂಪಿಯರ್, 10 ಇಂಟು 10⁻³ is equal to again ಐ ಜಿ 10 into 10⁻³ into galvanometer resistance is 40 ohm divided by ಇದೆಷ್ಟಾಗಿದೆ, 2 ohm ಇದೆ. ಈಗ I minus 10 into 10⁻³ ಹಾಗಿರ್ಲಿ. ಸೊ ಈ ಸೈಡ್ ಎಷ್ಟಾಗುತ್ತೆ, 0.2 ಆಗುತ್ತಾ, 0.2. ನಾವು I is equal to 0.2, ಇದೀ ಕಡೆ ಹೋದ್ರೆ ಏನಾಗುತ್ತೆ, ಪ್ಲಸ್ 10 into 10⁻³ ಅಲ್ಲಿಗೆ 2 ಪ್ಲಸ್ 0.2 ಪ್ಲಸ್ ಎಷ್ಟಾಗುತ್ತೆ, 0.01 ಆಗುತ್ತೆ. ಸೊ ಅಲ್ಲಿಗೆ ಐ ಇಸ್ ಈಕ್ವಲ್ ಟು 0.21 ಆಗುತ್ತೆ ಆಡ್ ಮಾಡಿದ್ರೆ ಆಂಪಿಯರ್. ಸೊ ದಿಸ್ ಮಚ್ ಆಫ್ ಕರೆಂಟ್ ಕ್ಯಾನ್ ಬಿ ಮೆಜರ್ಡ್. ಸೊ ಅಲ್ಲಿಗೆ ಆಪ್ಷನ್ ಯಾವ್ದಿದೆ, 63ಗೆ ಎ ಆಪ್ಷನ್ ಇಸ್ ಕರೆಕ್ಟ್. ಹೌದಲ್ಲ, 0.21 is the maximum current that can be measured using galvanometer arrangement. ಕನ್ವರ್ಷನ್ ಮಾಡಿದ್ಮೇಲೆ ಇಷ್ಟು ಮ್ಯಾಕ್ಸಿಮಮ್ ಕರೆಂಟ್ ಬರುತ್ತೆ ಅದರಲ್ಲಿ. ಓಕೆ, now can we take the next question? Question number 64. Galvanometer resistance is 40 ohm, gives a deflection of 5 division per milliampere. It has got 50 divisions. ಒಂದು ಕೆಲಸ ಮಾಡೋಣ, ಬರ್ಕೊಂಡು ಬೇಡ ಇದನ್ನ. ಗ್ಯಾಲನೋಮೀಟರ್ ರೆಸಿಸ್ಟೆನ್ಸ್ ಕ್ಯಾಪಿಟಲ್ ಜಿ ಎಷ್ಟಿದೆ, 40 ಓಮ್ ಇದೆ. ಮತ್ತೆ 1 ಮಿಲಿ ಆಂಪಿಯರ್ಗೆ 5 ಡಿವಿಷನ್ಸ್ ಅಂತ. ಇದರಲ್ಲಿ ಎಷ್ಟು ಡಿವಿಷನ್ಸ್ ಇದೆ ಟೋಟಲ್,
50 ಡಿವಿಷನ್ಸ್ ಇದೆ. ಹಾಗಾದ್ರೆ 50 ಡಿವಿಷನ್ಸ್ಗೆ ಎಷ್ಟಾಗುತ್ತೆ ಅಂದ್ರೆ 10 ಟೈಮ್ಸ್ 10 ಮಿಲಿ ಆಂಪಿಯರ್. ಸೊ ಟೋಟಲ್ ನಂಬರ್ ಆಫ್ ಡಿವಿಷನ್ಸ್ 50, ಟೋಟಲ್ ಕರೆಂಟ್ 10 ಮಿಲಿ ಆಂಪಿಯರ್, ದಟ್ ಈಸ್ ಥ್ರೂ ದ ಗ್ಯಾಲೋನೋಮೀಟರ್. ದಿಸ್ ಈಸ್ ಯುವರ್ IG. ಇದೇ ಇಂಪಾರ್ಟೆಂಟ್. 10 milliampere is IG. Okay, now the maximum current that can be passed through when shunt resistance of 2 ohm is connected. ಹಾಗಾದ್ರೆ ಮ್ಯಾಕ್ಸಿಮಮ್ ಕರೆಂಟ್ ಎಷ್ಟು ಕಳಿಸ್ಬೋದು? ಮ್ಯಾಕ್ಸಿಮಮ್ ಕರೆಂಟ್ ಅಂದ್ರೆ I ಕಂಡುಹಿಡಿಬೇಕು. ಎಷ್ಟು ಕಳಿಸ್ಬೋದು ಇಫ್ ಶಂಟ್ ರೆಸಿಸ್ಟೆನ್ಸ್ ಸ್ಮಾಲ್ ಆರ್ ಈಸ್ 2 ಓಮ್ ಅಂತ ಕೇಳುತ್ತೆ. ಇದಕ್ಕೆ ಐ ಸೇಮ್ ಹಿಂದಿನ ತರನೇ ಕ್ಯಾಲ್ಕುಲೇಟ್ ಮಾಡ್ಬೇಕಷ್ಟೇ. ಹೇಗೆ? ಎಸ್ ಇಸ್ ಈಕ್ವಲ್ ಟು ಐ ಜಿ ಇಂಟು ಜಿ ಬೈ ಐ ಮೈನಸ್ ಐ ಜಿ. ಸೊ ಐ ಮೈನಸ್ ಐ ಜಿ ಇಸ್ ಈಕ್ವಲ್ ಟು ಐ ಜಿ ಬೈ ಜಿ ಬೈ ಎಸ್. ಎಸ್ ತಗೊಂಡಿದ್ರೆ ಇದನ್ನು ಓಕೆ. ಶಂಟ್ ರೆಸಿಸ್ಟೆನ್ಸ್ ಸಿಂಬಲ್ ಎಸ್ ತಗೊಳ್ಳಿ ಅಥವಾ ಸ್ಮಾಲ್ ಆರ್ ಯಾವ್ದಾದ್ರು ತಗೊಳ್ಳಿ, ಸಮಸ್ಯೆ ಇಲ್ಲ. ಸೊ ಐ ಮೈನಸ್ ಐ ಜಿ ಈ ಕಡೆ ಕಳಿಸ್ಕೊಂಡ್ ಬೇಡ, ಬೆಟರ್. ಐ ಜಿ ಎಷ್ಟಿದೆ? 10 ಮಿಲಿ ಆಂಪಿಯರ್. 10 ಮಿಲಿ ಆಂಪಿಯರ್ ಅಂದ್ರೆ 10 ಇಂಟು 10⁻³ ಆಂಪಿಯರ್ ಇಸ್ ಈಕ್ವಲ್ ಟು ಐ ಜಿ ಅಗೈನ್ 10 ಮಿಲಿ ಇಂಟು ಕ್ಯಾಪಿಟಲ್ ಜಿ 40 ಓಮ್ ಡಿವೈಡೆಡ್ ಬೈ S2. ಇಲ್ಲಿಗೆ ಐ ಮೈನಸ್ 10 ಇಂಟು 10⁻³ ಇಸ್ ಈಕ್ವಲ್ ಟು ಹಿಂದಿನ ಪ್ರಾಬ್ಲಮ್ ತರ ಇದೆಯಾ 40, ಹೌದಲ್ಲ? ಸೊ ಅಲ್ಲಿಗೆ ನೋಡ್ರಿ, ಪ್ರೀವಿಯಸ್ ಪ್ರಾಬ್ಲಮ್ ಸೇಮ್ ಡೇಟಾ ಇದೆ ಬೈ 2. ಅಲ್ಲಿಗೆ ಲೆಫ್ಟ್ ಹ್ಯಾಂಡ್ ಸೈಡ್ ಏನ್ ಬರುತ್ತೆ? 0.2 ಬರುತ್ತಾ? ಅಷ್ಟೇ. ಸೊ ಇಟ್ ವಿಲ್ ಬಿ 0.2 ಅಥವಾ ಐ ಏನಾಗುತ್ತೆ 0.21 ಆಂಪಿಯರ್ ಬರುತ್ತೆ. ಹಿಂದಿನ ಪ್ರಾಬ್ಲಮ್ ಡಿಟ್ಟೋ, ಡೇಟಾ ಎಲ್ಲ ಆಲ್ಮೋಸ್ಟ್ ಸೇಮ್ ಇದೆ, ಆಲ್ಮೋಸ್ಟ್ ಅಲ್ಲ ಮ್ಯಾಕ್ಸಿಮಮ್ ಸೇಮ್ ಇದೆ. ಅಲ್ಲಿಗೆ ಆಪ್ಷನ್ ಯಾವುದು? 210 ಮಿಲಿ ಆಂಪಿಯರ್. ಅಂದ್ರೆ ಇಲ್ಲಿ 21 ಇದೆಯಲ್ಲ, ಅದನ್ನ ಶಿಫ್ಟ್ ಮಾಡ್ಕೊಳ್ಳಿ ಅಷ್ಟೇ. 3 ಶಿಫ್ಟ್ ಮಾಡ್ಕೊಂಡ್ರೆ ಏನಾಗುತ್ತೆ? 210. ಅದ್ರ ತಪ್ಪಿಗೆ ಮಿಲಿ ಆಂಪಿಯರ್ ಬರ್ಕೊಳ್ಬೇಕು. ಸೊ ಇಷ್ಟೇ ಆಪ್ಷನ್. 210 ಮಿಲಿ ಆಂಪಿಯರ್ ಇಸ್ ದ ಕರೆಕ್ಟ್ ಆನ್ಸರ್ ಫಾರ್ ಕ್ವಶನ್ ನಂಬರ್ 64. Next, question number 65. In the given circuit, a galvanometer with resistance of 70 ohm is converted to an ammeter by shunt resistance 0.05. Then the total current measured by the device is ಅಂತ ಕೇಳಿದ. ಓಕೆ, ಗ್ಯಾಲನೋಮೀಟರ್ ರೆಸಿಸ್ಟೆನ್ಸ್ ಕೊಟ್ಟಿದ್ದಾರೆ ಅಂದ್ರೆ ಓಕೆ, ಆಮೇಲೆ ಶಂಟ್ ರೆಸಿಸ್ಟೆನ್ಸ್ ಕೊಟ್ಟವರ, ಆಮೇಲೆ ಇಲ್ಲೊಂದು EMF ಕೊಟ್ಟವ್ರೆ 5 ವೋಲ್ಟ್, ಆಮೇಲೆ ಇನ್ನೊಂದು ಎಕ್ಸ್ಟರ್ನಲ್ ಒಂದು ರೆಸಿಸ್ಟರ್ ಹಾಕಿದ್ದಾರೆ ವಿಚ್ ಇಸ್ 5 ಓಮ್. ಕಾಣಿಸ್ತಿದ್ಯಾ? ಓಕೆ, ಅವ್ರೇನ್ ಕೇಳಿದ್ರೆ ದ ಟೋಟಲ್ ಕರೆಂಟ್ ಮೆಜರ್ಡ್ ಬೈ ದ ಡಿವೈಸ್. ಟೋಟಲ್ ಕರೆಂಟ್ ಅಂದ್ರೆ ಮೇನ್ ಕರೆಂಟ್. ಮೇನ್ ಕರೆಂಟ್ ಎಷ್ಟಿರುತ್ತೆ ಅಂತ ಕಂಡುಹಿಡಿಬೇಕು. ಓಕೆ, ಅದಕ್ಕೆ ಏನ್ ಮಾಡೋಣ? ಲೆಟ್ ಇಟ್ ಬಿ ಐ. ಇದೇ ತಾನೆ ಮೇನ್ ಕರೆಂಟ್ ಐ, ಇದನ್ನೇ ಕಂಡುಹಿಡಿಬೇಕು. ಈಗ ಏನಿಲ್ಲ, ಬಹಳ ಸಿಂಪಲ್ ಇದು. ಈ ಎರಡು ರೆಸಿಸ್ಟೆನ್ಸ್ ನ ಸೇರ್ಕೊಂಡು ಒಂದು ರೆಸಿಸ್ಟೆನ್ಸ್ ಮಾಡ್ಕೊಳ್ಳಿ. 70 ಮತ್ತೆ 0.05 ನ ಸೇರಿಸಿ ಒಂದ್ ಮಾಡ್ಕೊಳ್ಳಿ. ಎಷ್ಟಾಗುತ್ತೆ ಅಲ್ಲಿಗೆ ನೋಡ್ರಿ, ಈ ತರ ಆಗುತ್ತೆ ಸರ್ಕ್ಯೂಟ್. ಎಷ್ಟಿದೆ? 5 ವೋಲ್ಟ್. ಇದು ಹಾಗಿರ್ಲಿ 5 ಓಮ್. ಇದು ಟೋಟಲ್ ಎಷ್ಟಾಗುತ್ತೆ ನೋಡ್ಕೊಳ್ಬೇಕು. ಇದೆಷ್ಟು ಬರುತ್ತೆ ನೋಡ್ಕೊಳ್ಳೋಣ. ಅಲ್ಲಿಗೆ ಫಾರ್ ದಟ್ 70 ಮತ್ತೆ 0.05 ದೇ ಆರ್ ಇನ್ ಪ್ಯಾರಲಲ್. ಎಫೆಕ್ಟಿವ್ ರೆಸಿಸ್ಟೆನ್ಸ್ ಏನಾಗುತ್ತೆ? ಎಫೆಕ್ಟಿವ್ ರೆಸಿಸ್ಟೆನ್ಸ್ ಆರ್ ಇಸ್ ಈಕ್ವಲ್ ಟು ಎಫೆಕ್ಟಿವ್ ರೆಸಿಸ್ಟೆನ್ಸ್. ಕೆನ್ ಐ ಟೇಕ್ ಆರ್ ಕ್ಯಾಪಿಟಲ್ ಆರ್? ತಗೊಳ್ಳಿ, ಆರ್ ಎಫೆಕ್ಟಿವ್ ಇಸ್ ಈಕ್ವಲ್ ಟು ಆರ್ ಪಿ ಅಂತಾನೆ ಇಟ್ಕೊಳ್ಳೋಣ. 70 ಇಂಟು 0.05 ಡಿವೈಡೆಡ್ ಬೈ 70 ಪ್ಲಸ್ 0.05. ಅಲ್ಲಿಗೆ ನ್ಯೂಮರೇಟರ್ 3.5 ಆಗುತ್ತೆ, ಡಿನಾಮಿನೇಟರ್ 70.05 ಆಗುತ್ತೆ. ಸೊ ಇಟ್ ಕಮ್ಸ್ ಔಟ್ ಟು ಬಿ 0.0499 ಬರುತ್ತೆ. ಸೊ ನಿಯರ್ಲಿ ಏನಂತ ತಗೊಳ್ಬೋದು? 0.05 ಓಮ್. ಹಾಗಾದ್ರೆ ಈ ಜಾಗದಲ್ಲಿ ಎಷ್ಟಿರ್ತೀವಿ? ಎರಡು ಸೇರ್ಕೊಂಡು ಈ ಜಾಗದಲ್ಲಿ 0.05 ಬರುತ್ತೆ. ದಿಸ್ ಇಸ್ 0.05 ಓಮ್. ಈಗ ಈ ಎರಡು ರೆಸಿಸ್ಟೆನ್ಸ್ ಏನಾಗಿದೆ ನೋಡ್ರಿ, ಸೀರೀಸ್ ಅಲ್ಲಿ ಇದೆ. ವೋಲ್ಟೇಜ್ ಗೊತ್ತು, ಇದ್ರ ಎಫೆಕ್ಟಿವ್ ರೆಸಿಸ್ಟೆನ್ಸ್ ಕಂಡು ಹಿಡ್ಕೊಳ್ಳಿ. ಅಲ್ಲಿಗೆ ಏನಾಗುತ್ತೆ? 0.05 ಇಲ್ಲಿ ಮಾಡ್ಲಾ? ಓಕೆ, 0.05 and 5 ohm they are in series. ಹೌದಾ? 5 ohm in series. ಅಲ್ಲಿಗೆ ಎಫೆಕ್ಟಿವ್ ರೆಸಿಸ್ಟೆನ್ಸ್ ಏನಾಗುತ್ತೆ? ಟೋಟಲ್ ರೆಸಿಸ್ಟೆನ್ಸ್ 0.05 plus 5. ಈಗ R is equal to 5.05 ohm. So this is the total resistance of the circuit. ಇವೆರಡು ಸೇರ್ಕೊಂಡು ಟೋಟಲ್ ವೋಲ್ಟೇಜ್ ಎಷ್ಟಿದೆ? 5 ವೋಲ್ಟ್ ಇದೆ. ಹಾಗಾದ್ರೆ ಈಸಿಯಾಗಿ ನಾವು ಏನ್ ಮಾಡ್ಬೋದು? ಮೇನ್ ಕರೆಂಟ್ ಕಂಡು ಹಿಡ್ಕೋಬೋದಾ? ಇಲ್ಲಿಗೆ ಮೇನ್ ಕರೆಂಟ್ I is equal to total voltage divided by total resistance. Total voltage 5 divided by 5.05. ಸೊ ನಿಯರ್ಲಿ ನಿಮಗೆ 0.99 ಬರುತ್ತೆ. 5 by 0.05 is 0.99 ampere is the current in the circuit. ಅಷ್ಟೇ. 0.99 ಆಪ್ಷನ್ ಇದೆಯಾ? ಎಸ್, ಡಿ ಆಪ್ಷನ್ is correct. 0.99 ampere. Next, question number 66. A galvanometer having resistance 50 ohm gives full scale deflection for current 0.05 ampere. Very important.
ಡೈರೆಕ್ಟ್ ಕೊಟ್ಟಿದ್ದಾರೆ. ಸೊ ಏನಂತ ಬರ್ಕೊಳ್ಳೋಣ, ಗ್ಯಾಲೋನೋಮೀಟರ್ ರೆಸಿಸ್ಟೆನ್ಸ್ ಜಿ 50 ಓಮ್ ಅಂಡ್ ಫುಲ್ ಸ್ಕೇಲ್ ಡಿಫ್ಲೆಕ್ಷನ್ ಅಂತೆ, ಅಂದ್ರೆ IG ಅವನೇ ಕೊಟ್ಬಿಟ್ಟವನೆ 0.05 ಆಂಪಿಯರ್ ಅಂತ, ರೈಟ್. ನೆಕ್ಸ್ಟ್, ದ ಲೆಂತ್ ಆಫ್ ಎ ರೆಸಿಸ್ಟೆನ್ಸ್ ವೈರ್ ಆಫ್ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ 3 into 10⁻² centimeter can be used to convert galvanometer into ammeter which can read maximum current of 5 ampere is ಅಂತೆ. ಓಕೆ, ಇಲ್ಲಿ ಏನಾಗಿದೆ, ವೈರ್ ಅಂತ ಕೊಟ್ಟವ್ರು ನೋಡಿ, ದ ಲೆಂತ್ ಆಫ್ ವೈರ್ ಎಷ್ಟಿರ್ಬೇಕು ಅಂತ ಕೇಳಿದ್ದಾರೆ. ಏನಿಲ್ಲ, ಗ್ಯಾಲನೋಮೀಟರ್ಗೆ ನಾವೇನ್ ಮಾಡಬೇಕು, ಇನ್ನೊಂದು ಸ್ಮಾಲ್ ರೆಸಿಸ್ಟರ್ ನ ಸೀರೀಸ್ ಅಲ್ಲಿ ಕನೆಕ್ಟ್ ಮಾಡಬೇಕು. ಇಲ್ಲಿ ಸ್ಟ್ಯಾಂಡರ್ಡ್ ರೆಸಿಸ್ಟೆನ್ಸ್ ಬಾಕ್ಸ್ ತಗೊಂಡಿಲ್ಲ. ಹಿಯರ್ ವೈರ್ ಆಕ್ಟ್ಸ್ ಆಸ್ ಎ ರೆಸಿಸ್ಟರ್ ಅಷ್ಟೇ. ಸೊ ವೈರ್ ಏನಾಗುತ್ತೆ, ರೆಸಿಸ್ಟರ್ ತರ ಆಕ್ಟ್ ಮಾಡುತ್ತೆ. ಅದ್ರ ಎಷ್ಟು ಲೆಂತ್ ಇರಬೇಕು ಅಂತ ಕಂಡುಹಿಡಿಬೇಕು. ಫಸ್ಟ್ ಏನ್ ಮಾಡೋಣ, ಇದರ ರೆಸಿಸ್ಟೆನ್ಸ್ ಎಷ್ಟಿರಬೇಕು ಅಂತ ಕಂಡುಹಿಡ್ಕೊಳ್ಳೋಣ. ಯಾವುದು, ಇಲ್ಲಿ ವೈರ್ ಕನೆಕ್ಟ್ ಮಾಡಿದ್ ನೋಡ್ರಿ, ದಿಸ್ ಅ ವೈರ್ ವಿಚ್ ಇಸ್ ಕನೆಕ್ಟೆಡ್ ಇನ್ ಪ್ಯಾರಲ್. ಓಕೆನಾ, ಉಳಿದಿದ್ದ ಡೇಟಾ ಕೊಟ್ಟಿದ್ದಾರೆ ನೋಡ್ರಿ. ಮೇನ್ ಕರೆಂಟ್ ಎಷ್ಟಿದೆ, 5 ಆಂಪಿಯರ್ ವಿಚ್ ಇಸ್ 5 ಆಂಪಿಯರ್. ಐಜಿನೂ ಕೊಟ್ಟಿದ್ದಾನೆ, ಗ್ಯಾಲೋನೋಮೀಟರ್ ರೆಸಿಸ್ಟೆನ್ಸ್ ಕೊಟ್ಟವನೆ 50 ಓಮ್ ಅಂತ. ಸೊ ನೀವೇನ್ ಮಾಡಿ, ಫಸ್ಟ್ ಆರ್ ಕಂಡಿಡ್ಕೊಳ್ಳಿ ರೆಸಿಸ್ಟೆನ್ಸ್, ಆಮೇಲೆ ಆರ್ ಗೊತ್ತಾಯ್ತು ಅಂದ್ರೆ ಲೆಂತ್ ಕಂಡಿಡ್ಕೊಳ್ಬಹುದು. ಓಕೆ, ಸೊ ಫಸ್ಟ್ ಏನ್ ಮಾಡೋಣ, ಯೂಶುವಲ್ ಫಾರ್ಮುಲಾ ಯಾವುದು, ಆರ್ ಇಸ್ ಈಕ್ವಲ್ ಟು ಐ ಜಿ ಇಂಟು ಜಿ ಬೈ ಐ ಮೈನಸ್ ಐ ಜಿ. ಸೊ ಆರ್ ಇಸ್ ಈಕ್ವಲ್ ಟು ಐ ಜಿ ಎಷ್ಟು 0.05 ಇಂಟು ಮೇನ್ ಕರೆಂಟ್ ಎಷ್ಟು 5 ಡಿವೈಡೆಡ್ ಬೈ I5 ಮೈನಸ್ 0.05. ಆರ್ ಎಷ್ಟು ಬರುತ್ತೆ, 0.25 ಬರುತ್ತೆ ನ್ಯೂಮರೇಟರ್. ಡಿನಾಮಿನೇಟರ್ 4.95 ಬರುತ್ತೆ. ಸೊ ಇಫ್ ಯು ಕ್ಯಾಲ್ಕುಲೇಟ್ ಆರ್, it comes out to be 0.04 ಬರುತ್ತೆ ನೋಡಿ, 0.04 ohm. So this is the resistance to be connected in parallel. ಈ resistance ಇಷ್ಟು ಇರ್ಬೇಕಂದ್ರೆ corresponding length, if you have used the wire as a resistor, so ಅದಕ್ಕೆ ಫಾರ್ಮುಲಾ ಏನು, R is equal to rho into L by A. L ಏನಾಗುತ್ತೆ, R into A by rho. So L is equal to, what is the resistance, 0.04. Okay, so here I made a mistake where galvanometer resistance is 50 ಅಲ್ಲ, so 5 ಹಾಕೊಂಡ್ಬಿಟ್ಟಿದ್ದೀನಿ. ಅಲ್ಲಿಗೆ ಏನಾಗ್ತದೆ, it should be 50. ಸೊ 50 ಆದ್ರೆ ಇಟ್ ವಿಲ್ ಬಿಕಮ್ 2.5, ಹೌದಲ್ಲ. ಸೊ ಇಟ್ ವಿಲ್ ಬಿ 2.5, ನನಗೆ 0.5 ಬರುತ್ತೆ. ಮೇಕ್ ಎ ಕರೆಕ್ಷನ್, 0.5050 ಬರುತ್ತೆ. ಸೊ 0.5. ಸೊ ಅಲ್ಲಿಗೆ ಇಲ್ಲಿ ಚೇಂಜಸ್ ಆಗುತ್ತೆ ನೋಡಿ. ಸೊ ಆರ್ ಒಂದೊಂದೇ ಸಬ್ಸ್ಟಿಟ್ಯೂಟ್ ಮಾಡಿದಾಗ, ಸೊ ಆರ್ ಇಸ್ ಈಕ್ವಲ್, ಆರ್ ಈಸ್ 0.5 ಇಂಟು ಏರಿಯಾ. ಅವ್ನು ನೋಡ್ರಿ, ಏರಿಯಾ ಕೊಟ್ಬಿಟ್ಟು ಡೈರೆಕ್ಟ್ ಆಗಿ 3 into 10⁻² ಸೆಂಟಿಮೀಟರ್ ಸ್ಕ್ವೇರ್ ಅಂತ. ಅಲ್ಲಿಗೆ ಏನಾಗುತ್ತೆ, 3 into 10⁻² ಸೆಂಟಿಮೀಟರ್ ಸ್ಕ್ವೇರ್ ಅಂದ್ರೆ ಏನ್ ಮಾಡ್ಬೇಕು, -4 ಎಕ್ಸ್ಟ್ರಾ ಹಾಕೊಳ್ಬೇಕಾ, ಡಿವೈಡೆಡ್ ಬೈ ರೋ ಅವನೇ ಕೊಟ್ಟವನೆ 5 into 10⁻⁻7 ಓಮ್ ಮೀಟರ್. ಅಲ್ಲಿಗೆ ಲೆಂತ್ ನಿಮಗೆ 5 ಕ್ಯಾನ್ಸಲ್ ಆದ್ರೆ ಅರೌಂಡ್ 3 ಬರುತ್ತೆ ನೋಡಿ. 66 ಸಿ ಇಸ್ ದ ಕರೆಕ್ಟ್, 3 ಬರುತ್ತೆ, ಹೌದಲ್ಲ. ನೋಡಿ ಇಲ್ಲಿ ಕ್ಯಾನ್ಸಲ್ ಮಾಡ್ಕೊಳ್ಳಿ, 5 ಕ್ಯಾನ್ಸಲ್ ಆಗುತ್ತಾ. ಸೊ ಉಳಿದಿದ್ದು ನಿಮಗೆ 0.5 ಅಲ್ಲಿ 0.3 ಬರುತ್ತೆ, +1 ಅಂದ್ರೆ +1 ಬರುತ್ತೆ. ಅಲ್ಲಿಗೆ ಇಟ್ ವಿಲ್ ಬಿ 3 ಮೀಟರ್ ಇಸ್ ದ ಆಪ್ಷನ್. Okay, the next question number 67, where the value of current in the given circuit if the ammeter is a ಗ್ಯಾಲೋನೋಮೀಟರ್ ವಿತ್ ರೆಸಿಸ್ಟೆನ್ಸ್ 50 ಓಮ್. ಓಕೆ, ಇಲ್ಲಿ ಸರ್ಕ್ಯೂಟ್ ಅಲ್ಲಿ 5 ವೋಲ್ಟ್ ಬ್ಯಾಟ್ರಿ ಇದೆ. ಸೊ ಕರೆಂಟ್ ಇಷ್ಟು ಐ ಇದೆ, ಮತ್ತೆ ಒಂದು ರೆಸಿಸ್ಟೆನ್ಸ್ 3 ಓಮ್ ಇದೆ. ಇಲ್ಲಿ ಆಮೀಟರ್ ಏನಂತೆ, ಗ್ಯಾಲೋಮೀಟರ್ ಅಂತೆ, ಅದರ ರೆಸಿಸ್ಟೆನ್ಸ್ ಎಷ್ಟಿದೆ ಅಂತೆ, 50 ಓಮ್ ಇದೆ ಅಂತ. ಹಾಗಾದ್ರೆ ಇಲ್ಲಿ ಇರ್ತಕ್ಕಂಥ ರೆಸಿಸ್ಟೆನ್ಸ್ ವ್ಯಾಲ್ಯೂ 50 ಓಮ್. ಸೊ ಇಲ್ಲಿ ನಾವು ಆಮೀಟರ್ ಏನ್ ಮಾಡಿ ಗ್ಯಾಲೋಮೀಟರ್ ಅಂತ ತಗೊಳ್ಳಿ, ಗ್ಯಾಲೋಮೀಟರ್ ನ ರೆಸಿಸ್ಟೆನ್ಸ್ 50 ಓಮ್ ಇದೆ. ಹಾಗಾದ್ರೆ ಈ 50 ಮತ್ತೆ ಈ 3 ಓಮ್ ದೇ ಆರ್ ಇನ್ ಸೀರೀಸ್. ಹಾಗಾಗಿ ಟೋಟಲ್ ರೆಸಿಸ್ಟೆನ್ಸ್ ಎಷ್ಟಾಗುತ್ತೆ, 50 + 3 ವಿಚ್ ಈಸ್ ಈಕ್ವಲ್ ಟು 53 ಓಮ್. ಹೌದಾ. ಸೊ ಇಟ್ ಈಸ್ ಜಸ್ಟ್ ಎ ರೆಸಿಸ್ಟರ್ ಅಷ್ಟೇ. ಸೊ ಅದರ ರೆಸಿಸ್ಟೆನ್ಸ್ ಮಾತ್ರ ತಗೊಳ್ಳಿ. ಹಾಗಾದ್ರೆ ಇದರಲ್ಲಿ ಎಷ್ಟು ಕರೆಂಟ್ ಹೋಗ್ತಿದೆ, ಐ ಕರೆಂಟ್ ಥ್ರೂ ಔಟ್ ದ ಸರ್ಕ್ಯೂಟ್, ಐ ವಿಲ್ ಬಿ ಸೇಮ್ ಬಿಕಾಸ್ ಆಲ್ ದ ಕಾಂಪೋನೆಂಟ್ಸ್ ಆರ್ ಇನ್ ಸೀರೀಸ್. ಹಾಗಾಗಿ ನಾವೇನಂತ ಬರೀಬಹುದು, ಐ ಇಸ್ ಈಕ್ವಲ್ ಟು ವಿ ಬೈ ಆರ್. ವೋಲ್ಟೇಜ್ ಎಷ್ಟು, 5 ವೋಲ್ಟ್ ಡಿವೈಡೆಡ್ ಬೈ ಟೋಟಲ್ ರೆಸಿಸ್ಟೆನ್ಸ್ ಎಷ್ಟು, 53. So if you calculate, you are going to get 0.0943 ಆಂಪಿಯರ್ ಬರುತ್ತೆ. So the correct option is D, 0.094 ohm. Next, question number 68, where a galvanometer coil has resistance 50 ohm. ಹಾಗಾದ್ರೆ ಇಲ್ಲೊಂದು ಗ್ಯಾಲೋನೋಮೀಟರ್ ಇದೆ, ಅದರ ಕಾಯಿಲಿನ ರೆಸಿಸ್ಟೆನ್ಸ್ ಎಷ್ಟು, 15. ಹಾಗಾದ್ರೆ ಗ್ಯಾಲೋನೋಮೀಟರ್ ರೆಸಿಸ್ಟೆನ್ಸ್ ಇಸ್ ಟೇಕನ್ ಆಸ್ ಕ್ಯಾಪಿಟಲ್ G, 15 ಓಮ್. ನೆಕ್ಸ್ಟ್, ಅಂಡ್ ಮೀಟರ್ ಶೋಸ್ ಫುಲ್ ಸ್ಕೇಲ್ ಡಿಫ್ಲೆಕ್ಷನ್ ಫಾರ್ ಕರೆಂಟ್ ಆಫ್ 4 ಮಿಲಿ ಆಂಪಿಯರ್. ಹಾಗಾದ್ರೆ IG ಕೊಟ್ಬಿಟ್ಟಿದ ನಾವು. ಸೊ ಸಿಂಪಲ್ IG ಕೊಟ್ಬಿಟ್ರೆ ಪ್ರಾಬ್ಲಮ್ ಸಾಲ್ವ್. ಸೊ IG ಎಷ್ಟಾಗುತ್ತೆ, 4
ಮಿಲಿ ಆಂಪಿಯರ್ ಅಂತೆ. ನಾವು ಟು ಕನ್ವರ್ಟ್ ಮಾಡ್ಬೇಕಂತೆ ಹೇಗೆ ಇಂಟು ವೋಲ್ಟ್ ಮೀಟರ್ ಆಫ್ ರೇಂಜ್ 0 to 18 ವೋಲ್ಟ್. ಮ್ಯಾಕ್ಸಿಮಮ್ ವೋಲ್ಟೇಜ್ ಎಷ್ಟು ತೋರಿಸ್ಬೇಕು, ಅದು ವೋಲ್ಟೇಜ್ ವಿ ಮ್ಯಾಕ್ಸಿಮಮ್ 18 ವೋಲ್ಟ್ ತೋರಿಸ್ಬೇಕು. ಸೊ ಮ್ಯಾಕ್ಸಿಮಮ್ ಕರೆಂಟ್ ಎಷ್ಟು ಪಾಸ್ ಮಾಡ್ಬೇಕು ಅದ್ರ ಮೂಲಕ 4 ಮಿಲಿ ಆಂಪಿಯರ್. ಹಾಗಿದ್ರೆ ರಿಕ್ವೈರ್ಡ್ ರೆಸಿಸ್ಟೆನ್ಸ್ ಈಸ್, ಇನ್ನೊಂದು ರೆಸಿಸ್ಟರ್ ಏನ್ ಮಾಡ್ಬೇಕು, ಗ್ಯಾಲೋಮೀಟರ್ ಜೊತೆ ಸೀರೀಸ್ ಅಲ್ಲಿ ಕನೆಕ್ಟ್ ಮಾಡ್ಬೇಕು, ಹೌದಾ. ಸೊ ವಿ ನೀಡ್ ಟು ಫೈಂಡ್ ದ ಸೀರೀಸ್ ರೆಸಿಸ್ಟೆನ್ಸ್ ಟು ಬಿ ಕನೆಕ್ಟೆಡ್ ಇನ್ ಪ್ಯಾರಲಲ್ ಸೊ ದಟ್ ಇಟ್ ಶುಡ್ ಶೋ 18 ವೋಲ್ಟ್. ಸೊ ಫಾರ್ಮುಲಾ ಏನು, ಸೀರೀಸ್ ರೆಸಿಸ್ಟೆನ್ಸ್ ಗೆ ಫಾರ್ಮುಲಾ ಆರ್ ಇಸ್ ಈಕ್ವಲ್ ಟು ವಿ ಬೈ ಐ ಜಿ ಮೈನಸ್ ಜಿ. ಸೊ ಆರ್ ಇಸ್ ಈಕ್ವಲ್ ಟು ವಿ ಎಷ್ಟು 18 ಡಿವೈಡೆಡ್ ಬೈ ಐ ಜಿ ಎಷ್ಟು 4 ಮಿಲಿ ಆಂಪಿಯರ್ ಮೈನಸ್ ಗ್ಯಾಲೋಮೀಟರ್ ರೆಸಿಸ್ಟೆನ್ಸ್ 15. ಸೊ ಆರ್ ಇಸ್ ಈಕ್ವಲ್ ಟು ಎಷ್ಟಾಗುತ್ತೆ 4500 ಆಗುತ್ತಾ. 18/4 is 4500 minus 15. So which gives 4485 ohm. So this is the correct answer. 4485 in series. So B is the correct option for this. Okay, 68K. B is the correct answer. Next question number 69. Illustration. Galvanometer of resistance 50 ohm is connected to 3 volt battery along with 2950 ohm in series. ಈ ತರ ಇದೆಯಾ ಕನೆಕ್ಷನ್. ಗ್ಯಾಲೋನೋಮೀಟರ್ ಇಸ್ ದೇರ್, ಇದ್ರ ಜೊತೆ ಒಂದು ಏನ್ ಮಾಡ್ತಾರೆ, ಒಂದು ಸೀರೀಸ್ ಅಲ್ಲಿ ರೆಸಿಸ್ಟೆನ್ಸ್ ಕನೆಕ್ಟ್ ಮಾಡ್ತಾರೆ. ಲೆಟ್ ಇಟ್ ಬಿ ಆರ್ ಎಷ್ಟಿದೆ 2950 ಓಮ್ ಇದೆ. ಅದನ್ನ ಯಾವ್ದಕ್ಕೆ ಕನೆಕ್ಟ್ ಮಾಡ್ತಾರೆ, ಇನ್ ಸೀರೀಸ್ ವಿತ್ ಬ್ಯಾಟ್ರಿ ಎ ಎಂ ಎಫ್ ಅಥವಾ ವಿ ಎಷ್ಟಿದೆ 3 ವೋಲ್ಟ್ ಇದೆ. ನಾ ಫುಲ್ ಸ್ಕೇಲ್ ಡಿಫ್ಲೆಕ್ಷನ್ ಆಫ್ 30 division is obtained in the galvanometer. ಫುಲ್ ಸ್ಕೇಲ್ ಡಿಫ್ಲೆಕ್ಷನ್ ಫುಲ್ ಸ್ಕೇಲ್ ಡಿಫ್ಲೆಕ್ಟ್ ಆಗುತ್ತಂತೆ. ನಂಬರ್ ಆಫ್ ಡಿವಿಷನ್ಸ್ ಎಷ್ಟಿದೆ, ಡಿ 30 divisions ಇದೆ ಅಂತೆ. ಓಕೆ, ಯು ಕ್ಯಾನ್ ರೈಟ್ ಇಟ್ ಎಸ್ 5 or 30. ನೋ ಡಿ, ನೋ ಪ್ರಾಬ್ಲಮ್. ಸೊ ಡಿ ಅಂತಾನೆ ಬರ್ಕೊಳ್ಳೋಣ ಅಥವಾ 5 ಅಂತ ಬರ್ಕೊಳ್ಳೋಣ. ನಂಬರ್ ಆಫ್ ಡಿವಿಷನ್ ಡಿಫ್ಲೆಕ್ಷನ್ ಲೆಟ್ ಇಟ್ ಬಿ 5. ಓಕೆ, 30 divisions ಇದೆ ಅಂತೆ. ಮತ್ತೆ ಕಂಪ್ಲೀಟ್ 30 divisions ಮುಂದೆ ಹೋಗುತ್ತಂತೆ. ಇನ್ ಆರ್ಡರ್ ಟು ರೆಡ್ಯೂಸ್ ದ ಡಿಫ್ಲೆಕ್ಷನ್ ಟು 20 divisions ದ ರೆಸಿಸ್ಟೆನ್ಸ್ ಇನ್ ಸೀರೀಸ್ ಶುಡ್ ಬಿ. ಹಾಗಾದ್ರೆ ಅದ್ರ ಡಿಫ್ಲೆಕ್ಷನ್ 20 divisionಗೆ ರೆಡ್ಯೂಸ್ ಮಾಡ್ಬೇಕಂದ್ರೆ ನೀವು ಸೀರೀಸ್ ರೆಸಿಸ್ಟೆನ್ಸ್ ಏನ್ ಮಾಡಬೇಕು ಅಂತ ಕೇಳಿದ. ಈಗ ಏನ್ ಮಾಡೋಣ, ವಾಟ್ ಇಸ್ ದ ಮೇನ್ ಕರೆಂಟ್ ಕಂಡುಹಿಡಿಯುವ. ಐ ಎಷ್ಟು ಹೋಗ್ತದೆ ಅಂತ ಕಂಡುಹಿಡಿಯುವ. ಫಾರ್ ದಟ್ ಟೋಟಲ್ ರೆಸಿಸ್ಟೆನ್ಸ್ ಕಂಡುಹಿಡ್ಕೊಳ್ಳಿ. ಟೋಟಲ್ ರೆಸಿಸ್ಟೆನ್ಸ್ ಎಷ್ಟು, ಇದ್ರದ್ದು 50 ಓಮ್, ಅದ್ರದ್ದು ಎಷ್ಟಿದೆ 2950 ಇದೆ. ಹಾಗಾಗಿ ಟೋಟಲ್ ರೆಸಿಸ್ಟೆನ್ಸ್ ಎಷ್ಟಾಗುತ್ತೆ, ಟೋಟಲ್ ರೆಸಿಸ್ಟೆನ್ಸ್ ಇಸ್ ಈಕ್ವಲ್ ಟು ಜಿ ಪ್ಲಸ್ ಆರ್. ಜಿ ಎಷ್ಟು ಗ್ಯಾಲೋಮೀಟರ್ ರೆಸಿಸ್ಟೆನ್ಸ್ 50, ಇವೆರಡು ಸೀರೀಸ್ ಅಲ್ಲಿ 2950 ಆಡ್ ಮಾಡಬೇಕು. ಸೊ ಅಲ್ಲಿ ಏನಾಗುತ್ತೆ, ಇಟ್ ವಿಲ್ ಬಿಕಮ್ 3000 ಓಮ್. ಓಕೆ, ನಾವು ಕರೆಂಟ್ ಎಷ್ಟು ಇರುತ್ತೆ, ಹಾಗಾದ್ರೆ ಕರೆಂಟ್ ಐ ಇಸ್ ಈಕ್ವಲ್ ಟು ವಿ ಬೈ ಆರ್. ವೋಲ್ಟೇಜ್ ಎಷ್ಟು 3 ವೋಲ್ಟ್ ಡಿವೈಡೆಡ್ ಬೈ 3000. ಅಲ್ಲಿಗೆ ಏನಾಗುತ್ತೆ 10⁻³ ಆಗುತ್ತಾ. 10⁻³ ಅಥವಾ 1 ಮಿಲಿ ಆಂಪಿಯರ್. ಅಂಡ್ ದಿಸ್ ಇಸ್ ದ ಕರೆಂಟ್ ಥ್ರೂ ದ ಗ್ಯಾಲೋಮೀಟರ್. ಸೊ ಇಷ್ಟು ಕರೆಂಟ್ ಹೋಗ್ತದೆ ಐ ಸೀರೀಸ್ ಅಲ್ಲಿನ ಮೇನ್ ಕರೆಂಟ್ ಈಸ್ ಇಟ್ ಸೆಲ್ಫ್ ಇಸ್ ದ ಕರೆಂಟ್ ಥ್ರೂ ದ ಗ್ಯಾಲೋಮೀಟರ್, ಹೌದಾ. ಸೊ ಐ ಜಿ ಅಥವಾ ಐ ಯು ಕ್ಯಾನ್ ಟೇಕ್ ಅಥವಾ ಐ. ಇವಾಗ ಸೊ ಇಷ್ಟು 1 ಮಿಲಿ ಆಂಪಿಯರ್ ಅಷ್ಟು ಕರೆಂಟ್ ಹೋಯ್ತಂದ್ರೆ ಕರೆಸ್ಪಾಂಡಿಂಗ್ ರೆಸಿಸ್ಟೆನ್ಸ್ ಎಷ್ಟಿದೆ 30 divisions ಇದೆ. ಹಾಗಾಗಿ ನಮಗೆ ಡಿಫ್ಲೆಕ್ಷನ್ ರೆಡ್ಯೂಸ್ ಮಾಡ್ಬೇಕಂದ್ರೆ ಎಷ್ಟಾಗುತ್ತೆ ಅಲ್ಲಿಗೆ ಅಂತ. ಓಕೆ, ಸೊ ನಾವು ಏನ್ ಮಾಡೋಣ, ಎಷ್ಟು ಡಿವಿಷನ್ಸ್ಗೆ ಎಷ್ಟು ಅಂತ ಬರ್ಕೊಂಡ್ ಬೇಡ. ಸೊ ಫಾರ್ 1 ಮಿಲಿ ಆಂಪಿಯರ್ ವಿ ಹ್ಯಾವ್ 30 divisions. ಸೊ ಫಾರ್ ಐ ಮಿಲಿ ಆಂಪಿಯರ್ ಎಷ್ಟಾಗುತ್ತೆ 20 divisions. ಸೊ 20 division ಹೋಗ್ಬೇಕಂದ್ರೆ ಕರೆಂಟ್ ಎಷ್ಟು ಹೋಗ್ಬೇಕು ಅಂತ ಇಟ್ಕೊಳ್ಳೋಣ. ಸೊ ಅಲ್ಲಿಗೆ ಇವೆರಡನ್ನು ರೇಷಿಯೋ ತಗೊಳ್ಳಿ. ನಿಮ್ಗೆ ಇದು ಗೊತ್ತಾಗಿದೆ ಅನ್ಕೊಂಡಿದ್ದೀನಿ. ಸೊ 30 divisionಗೆ 1 ಮಿಲಿ ಆಂಪಿಯರ್ ಕರೆಂಟ್ ಹೋದ್ರೆ 20 division ಆಗ್ಬೇಕಂದ್ರೆ ಎಷ್ಟು ಕರೆಂಟ್ ಹೋಗ್ಬೇಕು ಇವಾಗ ಅಂತ ಅದನ್ನ ಬೇಕಾದ್ರೆ ನೀವು ಐ ಡ್ಯಾಶ್ ಅಂತ ಬೇಕಾದ್ರೆ ಇಟ್ಕೊಳ್ಳಿ. ಸೊ ಐ ಡ್ಯಾಶ್, ಅಲ್ಲಿಗೆ ಐ ಡ್ಯಾಶ್ ಇದೆರಡು ರೇಷಿಯೋ ತಗೊಂಡ್ಬೇಡಿ. ಐ ಡ್ಯಾಶ್ ಬೈ 1 ಮಿಲಿ ಆಂಪಿಯರ್ ಇಸ್ ಈಕ್ವಲ್ ಟು 20/30. ಅಲ್ಲಿಗೆ ಐ ಡ್ಯಾಶ್ ಇಸ್ ಈಕ್ವಲ್ ಟು 20/30 ಇಂಟು 1 ಮಿಲಿ ಆಂಪಿಯರ್ ಅಥವಾ 2/3. ಈ 1 ಮಿಲಿ ಆಂಪಿಯರ್ ಈ ಕಡೆ ಕ್ರಾಸ್ ಮಲ್ಟಿಪ್ಲೈ ಮಾಡ್ಕೊಳ್ಳಿ. ಇದು 0 ಹೊರಟೋದಂದ್ರೆ 2/3. ಅಲ್ಲಿಗೆ ಎಷ್ಟಾಗುತ್ತೆ 2/3 ಮಿಲಿ ಆಂಪಿಯರ್ ಆಗುತ್ತೆ. ಹಾಗಾದ್ರೆ ಇದ್ರ ಮೂಲಕ ಎಷ್ಟು ಕರೆಂಟ್ ಹೋಗ್ಬೇಕು, ಇದೇನಾದ್ರು 20 division ತೋರಿಸ್ಬೇಕಂದ್ರೆ 2/3 ಮಿಲಿ ಆಂಪಿಯರ್ ಅಷ್ಟು ಕರೆಂಟ್ ಹೋಗ್ಬೇಕು. ಬಟ್ ನಾನು ಕರೆಂಟ್ ಎಲ್ಲ ಕಂಡುಹಿಡಿಬೇಕಾದ್ರೆ ನೋಡ್ರಿ ಇಲ್ಲಿ ಇವಾಗ ಎಷ್ಟು ಹೋಗ್ತಿದೆ ಕರೆಂಟು ಸರ್ಕ್ಯೂಟ್ ಅಲ್ಲಿ. ಓಕೆ, ಅಥವಾ ಇದನ್ನ ಏನ್ ಮಾಡಿ, ಇನಿಷಿಯಲ್ ಕರೆಂಟ್ I1 ಅಂತ ಇಟ್ಕೊಳ್ಳಿ. I1 1 ಮಿಲಿ ಆಂಪಿಯರ್. ಓಕೆ, ಸೊ ಮೇಕ್ ಇಟ್ I1. ಸೊ ಇಲ್ಲಿ ಹೋಗ್ತಿರೋ ಕರೆಂಟ್ ಎಷ್ಟಿದೆ ಇವಾಗ 1 ಮಿಲಿ ಆಂಪಿಯರ್. ಸೊ ಈಗ ಸರ್ಕ್ಯೂಟ್ ಅನ್ನ ಚೇಂಜ್ ಮಾಡಿದಾಗ ಏನಾಗುತ್ತೆ, ಗ್ಯಾಲೋಮೀಟರ್ ರೆಸಿಸ್ಟೆನ್ಸ್ ಹಾಗೆ ಇದೆ. ಇಲ್ಲಿ ರೆಸಿಸ್ಟೆನ್ಸ್ ಎಷ್ಟು ತಗೊಂಡಿದೆ, ಆರ್ ಅಂತ ತಗೊಂಡಿದ್ನಾ. ಓಕೆ, ಜಿ
ಇದು ಆರ್ ಎಷ್ಟಿದೆ, ಇದು ಎಷ್ಟಿತ್ತು 3000, ಸಾರಿ ಇಟ್ ವಾಸ್ 2950 ಓಮ್ ಇತ್ತು. ಟೋಟಲ್ ಎಷ್ಟಾಯ್ತು 3000 ಓಮ್ ಆಯ್ತು, ಹೌದಲ್ಲ. ಈಗ ಗ್ಯಾಲೋನೋಮೀಟರ್ ರೆಸಿಸ್ಟೆನ್ಸ್ ಎಷ್ಟಿರುತ್ತೆ 15 ಇರುತ್ತೆ, ಹೌದಾ. ಇದನ್ನ ಏನ್ ಮಾಡೋಣ, ಆರ್ ಡ್ಯಾಶ್ ಅಂತ ಇಟ್ಕೊಳ್ಳೋಣ, ಇದನ್ನೇ ಕಂಡುಹಿಡಿಬೇಕು. ಈ ಆರ್ ಡ್ಯಾಶ್ ಚೇಂಜ್ ಆದಾಗ ಏನ್ ಚೇಂಜಸ್ ಆಗುತ್ತೆ, ವೋಲ್ಟೇಜ್ ಅಂತೂ ಅಷ್ಟೇ ಇರುತ್ತಾ ವಿ 3 ವೋಲ್ಟ್, ಕರೆಂಟ್ ಏನಾಗುತ್ತೆ ಚೇಂಜ್ ಆಗುತ್ತೆ. ಅದೇ ಎಷ್ಟು ಈಗ ಹೋಗ್ತಿರೋ ಕರೆಂಟ್ ಐ ಡ್ಯಾಶ್ ಇದೆ ನೋಡ್ರಿ, ಈಗ ಹೋಗ್ತಿರೋ ಕರೆಂಟ್ ಇದರಲ್ಲಿ 2/3 ಮಿಲಿ ಆಂಪಿಯರ್. ಸೊ ಈ 2/3 ಮಿಲಿ ಆಂಪಿಯರ್ ಕರೆಂಟ್ ಹೋದ್ರೆ ಆರ್ ಡ್ಯಾಶ್ ಎಷ್ಟಾಗುತ್ತೆ ಅಂತ ಅದನ್ನೇ ಕಂಡುಹಿಡಿಬೇಕು. ಸೊ ನೋಡ್ರಿ, ಇನ್ ಬೋತ್ ದ ಕೇಸಸ್ ನಾವು ಇಲ್ಲಿ ರೇಷಿಯೋಸ್ ನ ಕ್ಯಾಲ್ಕುಲೇಟ್ ಮಾಡ್ಕೊಂಡ್ರೆ, ಇನ್ ಬೋತ್ ದ ಕೇಸಸ್ ವೋಲ್ಟೇಜ್ ಕಾನ್ಸ್ಟೆಂಟಾ 3 ವೋಲ್ಟ್ ಜಿನು ಕೂಡ ಕಾನ್ಸ್ಟೆಂಟಾ, ನಮಗೆ ಚೇಂಜ್ ಆಗೋದೇನು ರೆಸಿಸ್ಟೆನ್ಸ್ ಚೇಂಜ್ ಆದ್ರೆ ಕರೆಂಟ್ ಏನಾಗುತ್ತೆ ಚೇಂಜ್ ಆಗುತ್ತೆ. ಅಲ್ಲಿಗೆ ಕೆನೆಟಿಕ್ ಇನ್ ದಿಸ್ ಇಕ್ವೇಶನ್ ವಿ ಎಸ್ ಕಾನ್ಸ್ಟೆಂಟ್. ಸೊ ಅಲ್ಲಿಗೆ ಏನಂತ ಬರ್ಕೊಳ್ಬಹುದು, ಆರ್ ಈಸ್ ಇನ್ವರ್ಸ್ಲಿ ಪ್ರೊಪೋರ್ಷನಲ್ ಟು ಐ, ಹೌದಾ. ಸೊ ಅಲ್ಲಿಗೆ ಕೆನೆಟಿಕ್ R2/R1 is equal to I1/I2. What is R2 here? ರೆಸಿಸ್ಟೆನ್ಸ್ ಎಷ್ಟಿರುತ್ತೆ ಸೆಕೆಂಡ್ ಕೇಸಲ್ಲಿ ನೋಡ್ರಿ, ಇದೆರಡು ಸೇರಿಸಿ ರೆಸಿಸ್ಟೆನ್ಸ್ ತಗೊಂಡಿದ್ದೀನಿ. ಅಲ್ಲಿಗೆ ಏನಾಗುತ್ತೆ 50 ಪ್ಲಸ್ ಆರ್ ಡ್ಯಾಶ್ ಡಿವೈಡೆಡ್ ಬೈ ಸ್ಟಾರ್ಟಿಂಗ್ ಎಷ್ಟಿತ್ತು R1, ಟೋಟಲ್ ರೆಸಿಸ್ಟೆನ್ಸ್ ಎಷ್ಟು ವಿಚ್ ವಾಸ್ 3000, ನಥಿಂಗ್ ಬಟ್ ಇವೆರಡರ ರೆಸಿಸ್ಟೆನ್ಸ್ ಗ್ಯಾಲೋನೋಮೀಟರ್ ರೆಸಿಸ್ಟೆನ್ಸ್ ಪ್ಲಸ್ ರೆಸಿಸ್ಟೆನ್ಸ್ ಎಕ್ಸ್ಟರ್ನಲ್ ರೆಸಿಸ್ಟೆನ್ಸ್ ಸೇರಿ ಎಷ್ಟಾಯ್ತು 3000 ಇಸ್ ಈಕ್ವಲ್ ಟು ಫಸ್ಟ್ ಕೇಸಲ್ಲಿ ಕರೆಂಟ್ ಎಷ್ಟು 1 ಮಿಲಿ ಆಂಪಿಯರ್, ಸೆಕೆಂಡ್ ಕೇಸಲ್ಲಿ ಕರೆಂಟ್ ಎಷ್ಟು 2/3 ಮಿಲಿ ಆಂಪಿಯರ್. ಕ್ಯಾನ್ಸಲ್ ಆದ್ರೆ ನಿಮಗೆ 50 ಪ್ಲಸ್ ಆರ್ ಡ್ಯಾಶ್ ಡಿವೈಡೆಡ್ ಬೈ 3000 ಇಸ್ ಈಕ್ವಲ್ ಟು 3/2 ಆಗುತ್ತೆ. ಇದು ನ್ಯೂಮರೇಟರ್ಗೆ ಹೋದ್ರೆ ಅಲ್ಲಿಗೆ 50 ಪ್ಲಸ್ ಆರ್ ಡ್ಯಾಶ್ ಇಸ್ ಈಕ್ವಲ್ ಟು 9000 ಆಗುತ್ತೆ. 3000 ಆ ಕಡೆ ಕಳಿಸಿದ್ರೆ ಬೈ 2 ವಿಚ್ ಇಸ್ ಈಕ್ವಲ್ ಟು 4500 ಆಗುತ್ತೆ. ಸೊ ನಿಮಗೆ ಬರೀ ಆರ್ ಡ್ಯಾಶ್ ಬೇಕಂದ್ರೆ 4500 ಮೈನಸ್ 50 ಮಾಡ್ಕೊಳ್ಬೇಕು. ಅಲ್ಲಿಗೆ ಆರ್ ಡ್ಯಾಶ್ ಏನಾಗುತ್ತೆ 4050 ವಿಚ್ ಗಿವ್ಸ್ 4450 ಓಮ್. ಸೊ ದಿಸ್ ಇಸ್ ದ ಆನ್ಸರ್. ಆರ್ ಡ್ಯಾಶ್ ಇದೆ, ಇಷ್ಟನ್ನೇ ಕಂಡುಹಿಡಿಬೇಕು. ಅಲ್ಲಿಗೆ ಇದೆ ಆಪ್ಷನ್ 4450 ಇಸ್ ದ ಕರೆಕ್ಟ್ ಆನ್ಸರ್ ಫಾರ್ ದಿಸ್ ಕ್ವಶನ್. ಬಿ ಇಸ್ ದ ಕರೆಕ್ಟ್ ಆಪ್ಷನ್. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ನಂಬರ್ 70. ಟೂ ಮೂವಿಂಗ್ ಕಾಯಿಲ್ ಗ್ಯಾಲೋನೋಮೀಟರ್ಸ್ M1 and M2 ಹ್ಯಾವ್ ಫಾಲೋಯಿಂಗ್ ಪರ್ಟಿಕ್ಯುಲರ್ಸ್. ಎರಡು ಗ್ಯಾಲ್ವನೋಮೀಟರ್ ಇದೆ, ಒಂದು M1 ಇನ್ನೊಂದು M2 ಅಂತ. ಓಕೆ, ಸೊ ಅದೆರಡ್ರದ್ದು ಏನೇನ್ ಕೊಟ್ಟಿದ್ದಾರೆ ನೋಡೋಣ. ರೆಸಿಸ್ಟೆನ್ಸ್ ಕೊಟ್ಟಿದ್ದಾರೆ, ನಂಬರ್ ಆಫ್ ಟರ್ನ್ಸ್ ಕೊಟ್ಟಿದ್ದಾರೆ, ಆಮೇಲೆ ಏರಿಯಾ ಕೊಟ್ಟಿದ್ದಾರೆ, ಮ್ಯಾಗ್ನೆಟಿಕ್ ಫೀಲ್ಡ್ ಕೊಟ್ಟಿದ್ದಾರೆ. ಎರಡ್ರದ್ದು ಬೇರೆ ಬೇರೆ, ನಂಬರ್ ಆಫ್ ಟರ್ನ್ಸ್ ಬೇರೆ, A2 ಬೇರೆ, ಆಮೇಲೆ ಮ್ಯಾಗ್ನೆಟಿಕ್ ಫೀಲ್ಡ್ ಬೇರೆ ಬೇರೆ. ದ ಸ್ಪ್ರಿಂಗ್ ಕಾನ್ಸ್ಟೆಂಟ್ಸ್ ಆರ್ ಐಡೆಂಟಿಕಲ್ ಅಂತ. ಸ್ಪ್ರಿಂಗ್ ಕಾನ್ಸ್ಟೆಂಟ್ ಐಡೆಂಟಿಕಲ್ ಅಂದ್ರೆ ಕೆ. ಹಾಗಿದ್ರೆ ವಾಟ್ ಈಸ್ ದ ರೇಷಿಯೋ ಆಫ್ ಕರೆಂಟ್ ಸೆನ್ಸಿಟಿವಿಟಿ ಅಂಡ್ ವೋಲ್ಟೇಜ್ ಸೆನ್ಸಿಟಿವಿಟಿ ಆಫ್ M2 ಅಂಡ್ M1 ಅಂತ. ಸೊ ಕರೆಂಟ್ ಸೆನ್ಸಿಟಿವಿಟಿ ಮತ್ತೆ ವೋಲ್ಟೇಜ್ ಸೆನ್ಸಿಟಿವಿಟಿ ಕಂಡುಹಿಡಿಬೇಕು. ಸೊ ಫಾರ್ ಕರೆಂಟ್ ಸೆನ್ಸಿಟಿವಿಟಿ ಫಾರ್ಮುಲಾ ಏನು, ಓಕೆ ಹಿಯರ್ ಕೆ ಇಸ್ ಕಾನ್ಸ್ಟೆಂಟ್, ಹೌದಾ. ಆಮೇಲೆ ಸೊ ಕರೆಂಟ್ ಸೆನ್ಸಿಟಿವಿಟಿ ಗೆ ಫಾರ್ಮುಲಾ ಏನು ನಮಗೆ ಗೊತ್ತು, ಏನಂತ ಬರೀಬಹುದು, ನಂಬರ್ ಆಫ್ ಡಿವಿಷನ್ ಡಿಫ್ಲೆಕ್ಷನ್ ಕ್ಯಾನ್ ಬಿ ರಿಟನ್ ಆಸ್ NBA/K ಇಂಟು ಐ. ಸೊ ಸೆನ್ಸಿಟಿವಿಟಿ ಫಾರ್ಮುಲಾ ಏನು 5/I ಇಟ್ಸ್ ಈಕ್ವಲ್ ಟು ಏನಾಗುತ್ತೆ NBA/K. ಸೊ ಥೀಟಾ ಬೈ ಅಥವಾ 5/I ಇಸ್ ದ ಕರೆಂಟ್ ಸೆನ್ಸಿಟಿವಿಟಿ. ಸೊ ಈಗ ಇದರ ರೇಷಿಯೋ ತಗೊಳ್ಳುವ. ಕೆ ಕಾನ್ಸ್ಟೆಂಟಾ, ಅಲ್ಲಿಗೆ ಏನಂತ ಬರೀಬಹುದು, ಕರೆಂಟ್ ಸೆನ್ಸಿಟಿವಿಟಿ ಐ ಪ್ರಪೋರ್ಷನಲ್ ಟು NBA. ಐ ಅಂದ್ರೆ ಇಲ್ಲಿ ಕೆನ್ ಐ ಟೇಕ್ ಅದರ್ ಸಿಂಬಲ್, ಓಕೆ, ಅಂದ್ರೆ 5/I. ಈ 5/I ನ ಸ್ಮಾಲ್ ಐ ಅಂತ ತಗೊಳ್ತೀನಿ ನಾನು. ಸೆನ್ಸಿಟಿವಿಟಿ ಪ್ರಪೋರ್ಷನಲ್ ಟು NBA. ಸೊ ನಾವು I2/I1 ಸೆಕೆಂಡ್ ಒನ್ ಟು ದ ಫಸ್ಟ್ ಒನ್ ಕೇಳಿರೋದು. ಅಲ್ಲಿಗೆ ಏನಾಗುತ್ತೆ I2/I1 ಇಸ್ ಈಕ್ವಲ್ ಟು N2/N1 ಇಂಟು B2/B1 ಇಂಟು A2/A1 ಆಗುತ್ತೆ. ಸೊ I2/I1 ಇಸ್ ಈಕ್ವಲ್ ಟು ಸೆನ್ಸಿಟಿವಿಟಿ ಆಫ್ ಸೆಕೆಂಡ್ ಟು ಫಸ್ಟ್ ಇಸ್ ಈಕ್ವಲ್ ಟು N2 ಎಷ್ಟು ಇಲ್ಲ ನೋಡಿ 42/30 ಇಂಟು B2 is 0.5 divided by 0.25, and what is area 1.8 divided by 3.6. so ಅಲ್ಲಿಗೆ I2/I1 around 1.4 ಬರುತ್ತೆ ನೋಡ್ಕೊಳ್ಳಿ. ಸೊ ದಿಸ್ ಈಸ್ ಯುವರ್ ಕರೆಂಟ್ ಸೆನ್ಸಿಟಿವಿಟಿ. ಸೊ ವೆನ್ ಇಟ್ ಕಮ್ಸ್ ಟು ವೋಲ್ಟೇಜ್ ಸೆನ್ಸಿಟಿವಿಟಿ ಏನಾಗುತ್ತೆ, ಕೆನ್ ರೈಟ್ ಲೈಕ್ ದಿಸ್ V is equal to IR. ಸೊ ಅಥವಾ ಇದು ಹಿಂಗ್ ಬರ್ಕೊಳ್ಬೋದಾ, by 5 ಮಾಡ್ಕೊಳ್ಳೋಣ. What is voltage sensitivity 5/V.
ಇಸ್ ಈಕ್ವಲ್ ಟು 5/I ಅನ್ನೋದೇನು ಕರೆಂಟ್ ಸೆನ್ಸಿಟಿವಿಟಿ ಇಂಟು ಏನಾಗುತ್ತೆ 1/R ಆಗುತ್ತೆ, ಹೌದಲ್ಲ. ಸೊ ಅಲ್ಲಿಗೆ ವೋಲ್ಟೇಜ್ ಸೆನ್ಸಿಟಿವಿಟಿ ಇಸ್ ಈಕ್ವಲ್ ಟು ಕ್ಯಾನ್ ರೈಟ್ ಸ್ಮಾಲ್ ವಿ ಇಸ್ ಈಕ್ವಲ್ ಟು ಕರೆಂಟ್ ಸೆನ್ಸಿಟಿವಿಟಿ ಇಂಟು 1/R. ಅಲ್ಲಿಗೆ ವಿ ಇಸ್ ಈಕ್ವಲ್ ಟು ನಮಗೆ ಬೇಕಾದ್ರೆ ವೋಲ್ಟೇಜ್ ಸೆನ್ಸಿಟಿವಿಟಿ ರೇಷಿಯೋ V2/V1 is equal to I2 by I1 into R1 by R2. So what is I2 by I1? Already ನಮ್ಮ ಹತ್ರ ಇದೆ 1.4, ಹೌದಾ. 1.4 ಇಂಟು ವಾಟ್ ಈಸ್ R1 by R2, ರೆಸಿಪ್ರೋಕಲ್ ಬರುತ್ತೆ. R1 by R2 ಅಂದ್ರೆ 10/14. ನೋಡ್ಕೊಳ್ಳಿ ಇಲ್ಲಿ ಏನಾಗುತ್ತೆ, ವೋಲ್ಟೇಜ್ ಸೆನ್ಸಿಟಿವಿಟಿ ವಿ ಮತ್ತೆ ಆರ್ ಇನ್ವರ್ಸ್ಲಿ ಪ್ರಪೋರ್ಷನಲ್, ಅದಕ್ಕೆ V2/V1 ಏನಾಗುತ್ತೆ R1/R2 ಆಗುತ್ತೆ. ಸೊ ಅಲ್ಲಿಗೆ ಆಪ್ಷನ್ ಏನ್ ಬರುತ್ತೆ 1.4/14. ಸೊ ಯು ಆರ್ ಗೋಯಿಂಗ್ ಟು ಗೆಟ್ ಇದು 14/14 1:1 ಬರುತ್ತೆ. ಸೊ ಅಲ್ಲಿಗೆ ಆಪ್ಷನ್ ಯಾವುದು 1.4 ಮತ್ತೆ 1 ಇರೋ ಅಂತದ್ದು. ಸೊ ಯಾವ್ದಿದೆ 1.4 ಮತ್ತೆ 1 ಇದೆ. ಎ ಆಪ್ಷನ್ ಈಸ್ correct. Okay, so next question number 17. The conversion of moving coil galvanometer into voltmeter by done. So ವೋಲ್ಟ್ ಮೀಟರ್ ಆಗಿ ಕನ್ವರ್ಟ್ ಮಾಡ್ಬೇಕಂದ್ರೆ ಸೀರೀಸ್ ಹೈ ರೆಸಿಸ್ಟೆನ್ಸ್ ಸೀರೀಸ್ ಅಲ್ಲಿ ಕನೆಕ್ಟ್ ಮಾಡ್ಬೇಕು. ಸೊ ಎಲ್ಲಿದೆ ಇಂಟ್ರೊಡ್ಯೂಸಿಂಗ್ ಲಾರ್ಜ್ ವ್ಯಾಲ್ಯೂ ಇನ್ ಪ್ಯಾರಲಲ್, ಇಂಟ್ರೊಡ್ಯೂಸಿಂಗ್ ಎ ಸ್ಮಾಲ್ ವ್ಯಾಲ್ಯೂ ಅಥವಾ ಇಂಟ್ರೊಡ್ಯೂಸಿಂಗ್ ಎ ರೆಸಿಸ್ಟೆನ್ಸ್ ಆಫ್ ಲಾರ್ಜ್ ವ್ಯಾಲ್ಯೂ ಇನ್ ಸೀರೀಸ್ ಅಂತ ಫಸ್ಟ್ ಆಪ್ಷನ್ ಇದೆ ನೋಡಿ. ಅದೇ ದಟ್ ಈಸ್ ದ ಕರೆಕ್ಟ್ ಆಪ್ಷನ್. ಎ ಇಸ್ ದ ಕರೆಕ್ಟ್ ಆಪ್ಷನ್. ಲಾರ್ಜ್ ವ್ಯಾಲ್ಯೂ ಇನ್ ಸೀರೀಸ್ ಅಲ್ಲಿ ಕನೆಕ್ಟ್ ಮಾಡಬೇಕು. ನೆಕ್ಸ್ಟ್ ಕ್ವಶನ್ ನಂಬರ್ 72. A galvanometer of resistance 10 ohm gives full scale deflection for 1 milliampere and when current passed through it, resistance required to convert it into voltmeter of 2.5 volt ಅಂತೆ. ವೆರಿ ಸಿಂಪಲ್ ಕ್ವಶನ್. ಸೊ ಗ್ಯಾಲೋನೋಮೀಟರ್ ನ ರೆಸಿಸ್ಟೆನ್ಸ್ ಎಷ್ಟು 10 ಓಮ್. ಫಾರ್ ಫುಲ್ ಸ್ಕೇಲ್ ಡಿಫ್ಲೆಕ್ಷನ್ ಎಷ್ಟು ಕರೆಂಟ್ ನ ಪಾಸ್ ಮಾಡಬೇಕು 1 ಮಿಲಿ ಆಂಪಿಯರ್. ಆಮೇಲೆ ಎಷ್ಟು ವೋಲ್ಟೇಜ್ ಮ್ಯಾಕ್ಸಿಮಮ್ ಎಷ್ಟು ವೋಲ್ಟೇಜ್ ತೋರಿಸ್ಬೇಕು 2.5 ವೋಲ್ಟ್ ಅನ್ನ ತೋರಿಸ್ಬೇಕು. ಓಕೆ, ಹಾಗಿದ್ರೆ ಎಷ್ಟು ರೆಸಿಸ್ಟೆನ್ಸ್ ನ ಸೀರೀಸ್ ಅಲ್ಲಿ ಕನೆಕ್ಟ್ ಮಾಡಬೇಕು ಅಂತ ಕಂಡುಹಿಡಿಬೇಕು ಅಂತ ಹೇಳಿದ್ದಾರೆ. ಸೊ ಅಲ್ಲಿಗೆ ಆರ್ ಇಸ್ ಈಕ್ವಲ್ ಟು ಫಾರ್ಮುಲಾ ಏನು V/IG ಮೈನಸ್ ಜಿ. ವೋಲ್ಟೇಜ್ ಎಷ್ಟು ಮ್ಯಾಕ್ಸಿಮಮ್ ವೋಲ್ಟೇಜ್ 2.5 ಡಿವೈಡೆಡ್ ಬೈ IG ಎಷ್ಟು 1 ಮಿಲಿ ಆಂಪಿಯರ್ ಅಂದ್ರೆ 10⁻³ ಮೈನಸ್ ಗ್ಯಾಲೋನೋಮೀಟರ್ ರೆಸಿಸ್ಟೆನ್ಸ್ 10. ಅಲ್ಲಿಗೆ ಎಷ್ಟಾಗುತ್ತೆ ಮೇಲೆ ಹೋಯ್ತಂದ್ರೆ 2500 ಮೈನಸ್ 10. ಈಗ 2500 minus 10 is 2490 ohm. So this is the resistance to be connected in series. Okay, ಅಷ್ಟೇ ನೋಡಿ. Next question number 73. A voltmeter which can measure up to 2 volt ಅಂತ ವೋಲ್ಟ್ ಮೀಟರ್ ಇದೆ ಒಂದು, ಅದರ ಮ್ಯಾಕ್ಸಿಮಮ್ ವೋಲ್ಟೇಜ್ ಎಷ್ಟು ತೋರಿಸುತ್ತೆ 2 ವೋಲ್ಟ್. ಈಸ್ ಕನ್ಸ್ಟ್ರಕ್ಟೆಡ್ ಬೈ ಯೂಸಿಂಗ್ resistance of 12 ohm by using a galvanometer of resistance 12 ohm and that produces a maximum deflection of 2 milliampere, then the resistance R is. ಇದು ಅಷ್ಟೇ ಸೇಮ್ ಡೈರೆಕ್ಟ್ ಕ್ವಶನ್. ಸೊ ಮ್ಯಾಕ್ಸಿಮಮ್ ಎಷ್ಟು ವೋಲ್ಟೇಜ್ ಮೆಜರ್ ಮಾಡ್ಬೋದು 2 ವೋಲ್ಟ್ ಅನ್ನ ಮೆಜರ್ ಮಾಡ್ಬೋದು. ಹಾಗಾದ್ರೆ ಗ್ಯಾಲೋನೋಮೀಟರ್ ನ ಕನ್ವರ್ಟ್ ಮಾಡ್ತಿದ್ದೀನಿ. ಗ್ಯಾಲೋನೋಮೀಟರ್ ರೆಸಿಸ್ಟೆನ್ಸ್ ಎಷ್ಟು 12 ಓಮ್ ಮತ್ತೆ ಅದ್ರ ಮೂಲಕ ಕರೆಂಟ್ ಎಷ್ಟು ಹೋಗ್ತಿದೆ ಮ್ಯಾಕ್ಸಿಮಮ್ ಎಷ್ಟು ಪಾಸ್ ಆಗುತ್ತೆ 2 ಮಿಲಿ ಆಂಪಿಯರ್ ಅಷ್ಟು ಮ್ಯಾಕ್ಸಿಮಮ್ ಕರೆಂಟ್ ಹೋಗ್ಬೋದು. ಹಾಗಿದ್ರೆ ಅದ್ರ ಜೊತೆ ಎಷ್ಟು ಸೀರೀಸ್ ಅಲ್ಲಿ ಕನೆಕ್ಟ್ ಮಾಡಬೇಕು ಅವನ ಡಯಾಗ್ರಾಮ್ ಕೊಟ್ಬಿಟ್ಟು ನೋಡಿ. ಸೊ ಮ್ಯಾಕ್ಸಿಮಮ್ ಎಷ್ಟು 2 ವೋಲ್ಟ್ ಮೆಜರ್ ಮಾಡೋದಾಯ್ತಂದ್ರೆ ಇದು ಆರ್ ಎಷ್ಟು ಅಂತ. ಸೊ ಫಾರ್ಮುಲಾ ಇದೆ ನಮ್ಮ ಹತ್ರ, ಆರ್ ಇಸ್ ಈಕ್ವಲ್ ಟು V/IG ಮೈನಸ್ ಜಿ. ಸೊ ಆರ್ ಇಸ್ ಈಕ್ವಲ್ ಟು ವಿ ಎಷ್ಟು 2 ಡಿವೈಡೆಡ್ ಬೈ IG 2 ಮಿಲಿ ಆಂಪಿಯರ್ ಮೈನಸ್ ಕ್ಯಾಪಿಟಲ್ ಜಿ ಎಷ್ಟು 12. ಅಲ್ಲಿಗೆ ಆರ್ ಇಸ್ ಈಕ್ವಲ್ ಟು 2 ಕ್ಯಾನ್ಸಲ್ ಆಯ್ತಂದ್ರೆ ಎಷ್ಟು ಉಳ್ಕೊಳ್ಳುತ್ತೆ 2 ಹೋಯ್ತಂದ್ರೆ 1000 ಮೈನಸ್ 12. ಆರ್ ಇಸ್ ಈಕ್ವಲ್ ಟು 1000 ಮೈನಸ್ 12 988 ಓಮ್. ಇಷ್ಟನ್ನ ನಾವು ಕನೆಕ್ಟ್ ಮಾಡ್ಬೇಕು ಸೀರೀಸ್ ಅಲ್ಲಿ. ಸಿಂಪಲ್ ಇದೆ ಕ್ವಶನ್. ಆಪ್ಷನ್ ಬಿ ಈಸ್ ಕರೆಕ್ಟ್. 74ಗೆ ಆಪ್ಷನ್ 73ಗೆ ಆಪ್ಷನ್ ಬಿ ಕರೆಕ್ಟ್ ಇದೆ. ಓಕೆ, ನೆಕ್ಸ್ಟ್ ಕ್ವಶನ್ ನಂಬರ್ 74. The range of voltmeter of resistance 300 ohm is 5 volt. The resistance to be connected to convert it into ammeter of range 5 ampere ಅಂತ. ಸೊ ಇಲ್ಲಿ ಒಂದು ವೋಲ್ಟ್ ಮೀಟರ್ ಇದೆ, ಅದರ ರೆಸಿಸ್ಟೆನ್ಸ್ ಎಷ್ಟಿದೆ 300 ಓಮ್. ವೋಲ್ಟ್ ಮೀಟರ್ನೇ ಕೊಟ್ಟಿದ್ದಾನೆ, ಅದರ ರೆಸಿಸ್ಟೆನ್ಸ್ ಆರ್ 300 ಓಮ್ ಇದೆ ಮತ್ತೆ ಅದರ ರೇಂಜ್ ಎಷ್ಟಿದೆ ಮ್ಯಾಕ್ಸಿಮಮ್ ಎಷ್ಟು ವೋಲ್ಟೇಜ್ ತೋರಿಸುತ್ತದೆ ಮ್ಯಾಕ್ಸಿಮಮ್ ವೋಲ್ಟೇಜ್ ಇಸ್ 5 ವೋಲ್ಟ್. ಇದಕ್ಕೆ ಎಷ್ಟು ರೆಸಿಸ್ಟೆನ್ಸ್ ನ ಕನೆಕ್ಟ್ ಮಾಡಬೇಕು ಇದನ್ನ ನಾವೇನ್ ಮಾಡಬೇಕು ಆಮೀಟರ್ ಆಗಿ ಕನ್ವರ್ಟ್ ಮಾಡಬೇಕು. ಸೊ ದಟ್ ಅದೆಷ್ಟು ಮ್ಯಾಕ್ಸಿಮಮ್ ಕರೆಂಟ್ ನ ತೋರಿಸಬೇಕು 5 ಆಂಪಿಯರ್ ಕರೆಂಟ್ ನ ತೋರಿಸಬೇಕು. ಓಕೆ, ಈಗ ಏನ್ ಮಾಡೋಣ ಇಲ್ಲಿ ಫಸ್ಟ್ ವೋಲ್ಟ್ ಮೀಟರ್ ನ ನಾವು ಆಕ್ಚುಲಿ ಏನಾಗಿರುತ್ತೆ ಅಂದ್ರೆ ವೋಲ್ಟ್ ಮೀಟರ್ ನ ನಾವು ಆಮೀಟರ್ ಆಗಿ ಕನ್ವರ್ಟ್ ಮಾಡ್ತಿಲ್ಲ. ಏನಾಗಿದೆ ಒಂದು ಗ್ಯಾಲೋನೋಮೀಟರ್ ಇದೆ ಅರೇಂಜ್ಮೆಂಟ್ ಅಲ್ಲಿ ಅಂತ ಇಟ್ಕೊಳ್ಳೋಣ. ಗ್ಯಾಲೋನೋಮೀಟರ್ ಅದಕ್ಕೊಂದು ಸೀರೀಸ್ ರೆಸಿಸ್ಟೆನ್ಸ್ ಇದೆ. ಸೊ ಇದೇನಾಗ್ತಿದೆ and this is showing and this is our voltmeter and which is showing 5 volt. 5 volt ಅನ್ನ ತೋರಿಸ್ತದೆ ಕನ್ವರ್ಟೆಡ್ ಅಂತ ಇಟ್ಕೊಳ್ಳೋಣ. ಅವಾಗ ನಾವು ಪ್ರಾಬ್ಲಮ್ ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಓಕೆ, ಸೊ ಇಲ್ಲಿ ರೆಸಿಸ್ಟೆನ್ಸ್ ಆಫ್ ದ ವೋಲ್ಟ್ ಮೀಟರ್ ಎಷ್ಟಿದೆ ಟೋಟಲ್ ರೆಸಿಸ್ಟೆನ್ಸ್
ಟೋಟಲ್ ಅಂದ್ರೆ ನಾವು ಕನ್ವರ್ಟ್ ಮಾಡಿದೀವಿ ಅನ್ಕೊಂಡ್ರೆ ಗ್ಯಾಲೋನಮೀಟರ್ನ ಜಿ ಇದೆಷ್ಟು ಆರ್, ಸೊ ಜಿ ಪ್ಲಸ್ ಆರ್ ಎಷ್ಟಿದೆ 300 ಇದೆ. ಹಾಗಾದ್ರೆ ನಾವಿಲ್ಲಿ ಏನ್ ಕಂಡುಹಿಡಿಬೇಕಂದ್ರೆ ಜಿ ರೆಸಿಸ್ಟೆನ್ಸ್ ಎಷ್ಟು, ಆರ್ ರೆಸಿಸ್ಟೆನ್ಸ್ ಎಷ್ಟು ಸಪ್ರೇಟ್ ಆಗಿ ಕಂಡುಹಿಡ್ಕೊಳ್ಬೇಕು. ಓಕೆ, ಸೊ ಫಾರ್ ದಟ್ ನಾವೇನ್ ಮಾಡೋಣ, ಟೋಟಲ್ ರೆಸಿಸ್ಟೆನ್ಸ್ ಎಷ್ಟಿದೆ, ಟೋಟಲ್ ರೆಸಿಸ್ಟೆನ್ಸ್ 300 ಓಮ್ ಇದೆ. ಟೋಟಲ್ ವೋಲ್ಟೇಜ್ ಎಷ್ಟಿದೆ, 5 ವೋಲ್ಟ್ ಇದೆ. ಸೊ ಹಾಗಾದ್ರೆ ಇದರಲ್ಲಿ ಹೋಗ್ತಕ್ಕಂಥ ಕರೆಂಟ್ ಕಂಡುಹಿಡಿಬೋದಾ, ಮೇನ್ ಕರೆಂಟ್ ಎರಡು ಮೂಲಕನೂ ಸೇಮ್ ಇರುತ್ತಾ, ಕರೆಂಟ್ ಥ್ರೂ ಗ್ಯಾಲೋನೋಮೀಟರ್ ಇಸ್ ಸೇಮ್ ಎಸ್ ಕರೆಂಟ್ ಮೀನ್ ಥ್ರೂ ರೆಸಿಸ್ಟರ್. ಹಾಗಾದ್ರೆ ವಿ ಕ್ಯಾನ್ ಫೈಂಡ್ ಔಟ್ ಕರೆಂಟ್ ಥ್ರೂ ಗ್ಯಾಲೋನೋಮೀಟರ್ ಫಾರ್ ಫುಲ್ ಸ್ಕೇಲ್ ಡಿಫ್ಲೆಕ್ಷನ್ ಐ ಜಿ ಕಂಡುಹಿಡಿಯಬಹುದು, ವಿಚ್ ಇಸ್ ಈಕ್ವಲ್ ಟು ಕರೆಂಟ್ ಇನ್ ದ ಸರ್ಕ್ಯೂಟ್ ಎಷ್ಟಾಗುತ್ತೆ, ವೋಲ್ಟೇಜ್ ಬೈ ರೆಸಿಸ್ಟರ್. ಸೊ ಅಲ್ಲಿಗೆ ವೋಲ್ಟೇಜ್ ಎಷ್ಟು 5 ವೋಲ್ಟ್ ಡಿವೈಡೆಡ್ ಬೈ ರೆಸಿಸ್ಟೆನ್ಸ್ ಎಷ್ಟು 300, 5 ಬೈ 300 ವಿಚ್ ಇಸ್ ಈಕ್ವಲ್ ಟು 0.0166 ಅಥವಾ ಇದನ್ನ 0.0166 ಆಂಪಿಯರ್ ಅಷ್ಟು ಕರೆಂಟ್ ಹೋಗ್ತಿದೆ ಗ್ಯಾಲೋನೋಮೀಟರ್ ಮೂಲಕ. ಅಂಡ್ ದಿಸ್ ಈಸ್ ಶೋಯಿಂಗ್ ಮ್ಯಾಕ್ಸಿಮಮ್ ಕರೆಂಟ್, ಮ್ಯಾಕ್ಸಿಮಮ್ ವೋಲ್ಟೇಜ್ ಅಂದ್ರೆ ಮ್ಯಾಕ್ಸಿಮಮ್ ಡಿಫ್ಲೆಕ್ಷನ್ ಇದೆ. ಅಂಡ್ ದಿಸ್ ಇಟ್ ಸೆಲ್ಫ್ ಈಸ್ ಅವರ್ ಕರೆಂಟ್ ಥ್ರೂ ಗ್ಯಾಲೋನೋಮೀಟರ್ ಫಾರ್ ಫುಲ್ ಸ್ಕೇಲ್ ಡಿಫ್ಲೆಕ್ಷನ್. ಅದು ಗ್ಯಾಲೋನೋಮೀಟರ್ ಇಂಟು ವೋಲ್ಟ್ ಮೀಟರ್ ಆಗಲಿ ಅಥವಾ ಗ್ಯಾಲೋನೋಮೀಟರ್ ಇಂಟು ಆಮೀಟರ್ ಆಗಲಿ, ಐ ಜಿ ಆಲ್ವೇಸ್ ರಿಮೈನ್ಸ್ ಕಾನ್ಸ್ಟೆಂಟ್. ಸೊ ಇದರಿಂದ ನಮಗೆ ಐ ಜಿ ಸಿಕ್ಕೋಗುತ್ತೆ. ಈಗ ನಾವೇನ್ ಮಾಡಬೇಕು, ಇದೇ ಗ್ಯಾಲೋನೋಮೀಟರ್ ತಗೊಳ್ಳಿ, ಟೇಕ್ ದ ಸೇಮ್ ಗ್ಯಾಲೋನೋಮೀಟರ್, ಇದನ್ನ ಏನ್ ಮಾಡಿ ಸರ್ಕ್ಯೂಟ್ ಅಲ್ಲಿ ಹಾಕೊಳ್ಳಿ, ಕನ್ವರ್ಟ್ ಮಾಡ್ಬೇಕಲ್ವಾ, ಏನಾಗಿ ಆಮೀಟರ್ ಆಗಿ ಕನ್ವರ್ಟ್ ಮಾಡ್ಬೇಕೀಗ. ಅದಕ್ಕೋಸ್ಕರ ಏನ್ ಮಾಡಿದ್ರೆ ಅದೇ ಗ್ಯಾಲೋನೋಮೀಟರ್ ನ ತಗೊಂಡು ಅದಕ್ಕೆ ಇನ್ನೊಂದು ಸೀರೀಸ್ ರೆಸಿಸ್ಟೆನ್ಸ್ ಹಾಕೊಳ್ತೀನಿ, ಲೆಟ್ ಇಟ್ ಬಿ ಎಸ್. ಇದನ್ನೇ ಕಂಡುಹಿಡಿಬೇಕು. ಓಕೆ, ಸೊ ಇದ್ರ ರೆಸಿಸ್ಟೆನ್ಸ್ ಗ್ಯಾಲೋನೋಮೀಟರ್ ರೆಸಿಸ್ಟೆನ್ಸ್. ಇಲ್ಲಿ ನಮಗೆ ಬೇರೆ ದಾರಿ ಇಲ್ಲ, ನಾವೇನ್ ಮಾಡ್ಬೇಕಂದ್ರೆ ಈ ಟೋಟಲ್ ಏನಿದೆ ಐ ಜಿ ಜಿ ಪ್ಲಸ್ ಆರ್ ಇಟ್ ಸೆಲ್ಫ್ ಗ್ಯಾಲೋನೋಮೀಟರ್ ಅಂತ ರೆಸಿಸ್ಟೆನ್ಸ್ ಅನ್ನು ತಗೊಳ್ಬೇಕಾಗುತ್ತೆ. ಈಗಿಲ್ಲ ಅಂದ್ರೆ ನಾವು ಸಪರೇಟ್ ಆಗಿ ಜಿ ಮತ್ತೆ ಆರ್ ನ ಕಂಡುಹಿಡಿಯಕ್ ಬರಂಗಿಲ್ಲ ಇಲ್ಲಿ. ಅದಕ್ಕೋಸ್ಕರ ಏನ್ ಮಾಡೋಗುತ್ತಾ, ಬರೀ ಇದೊಂದೇ ಇದೆ ಸರ್ಕ್ಯೂಟ್ ಅಲ್ಲಿ ಅಂತ ಇಟ್ಕೊಂಡ್ಬೇಡ. ಹಾಗಾದ್ರೆ ರೆಸಿಸ್ಟೆನ್ಸ್ ಏನಾಗುತ್ತಿದ್ದು ಜಿ ಅಷ್ಟೇ ಉಳ್ಕೊಳ್ಳುತ್ತೆ. ಸೊ ಜಿ ವಿಲ್ ಬಿ ಈಕ್ವಲ್ ಟು 300 ಓಮ್. ಹಾಗಾದ್ರೆ ಇಲ್ಲಿ ಎಷ್ಟು ಹಾಕೊಳ್ಳೋಣ, ಜಿ ವ್ಯಾಲ್ಯೂ 300 ಓಮ್, ಇದ್ರ ಜೊತೆ ಇನ್ನೊಂದು ಕನೆಕ್ಟ್ ಮಾಡಬೇಕು. ಬಟ್ ಇಲ್ಲಿ ಐ ಜಿ ಅಂತ ಗೊತ್ತಾ, ಐ ಜಿ ಎಷ್ಟಿದೆ, ಐ ಜಿ ಎಷ್ಟಿದೆ 0.0166 ಮತ್ತೆ ಅಷ್ಟೇ ಅಲ್ಲ. ಸೊ ಎಸ್ ಅನ್ನ ಕಂಡುಹಿಡಿಬಹುದಾ, ಎಸ್ ಈಸ್ ಈಕ್ವಲ್ ಟು ಐ ಜಿ ಇಂಟು ಜಿ ಬೈ ಐ ಮೈನಸ್ ಐ ಜಿ. ಸೊ ಅಲ್ಲಿಗೆ ಐ ಜಿ ಎಷ್ಟು 0.0166 ಇಂಟು ಜಿ, ಗ್ಯಾಲೋನೋಮೀಟರ್ ರೆಸಿಸ್ಟೆನ್ಸ್ ನೇ ನಾವು 300 ಅಂತ ತಗೊಳ್ಳೇಬೇಕು, ಡಿವೈಡೆಡ್ ಬೈ ಐ ಎಷ್ಟು ಮ್ಯಾಕ್ಸಿಮಮ್ ಕರೆಂಟ್ ಕಂಡುಹಿಡಿಬೇಕು 5 ಆಂಪಿಯರ್ ಮೈನಸ್ ಐ ಜಿ ಎಷ್ಟು 0.0166. ಅಲ್ಲಿಗೆ ಕ್ಯಾಲ್ಕುಲೇಟ್ ಮಾಡಿದ್ರೆ ನ್ಯೂಮರೇಟರ್ 4.98 ಬರುತ್ತೆ, ಡಿನಾಮಿನೇಟರ್ 4.98 ಸಮಥಿಂಗ್ ಬರುತ್ತೆ. ಸೊ ದಟ್ ಈಸ್ ನಿಯರ್ಲಿ ಈಕ್ವಲ್ ಟು 1 ಓಮ್. ಓಕೆ, ಸೊ ಇಲ್ಲಿ ನಾವು ಗ್ಯಾಲೋನೋಮೀಟರ್ ರೆಸಿಸ್ಟೆನ್ಸ್ ನೇ 300 ಅಂತ ತಗೊಂಡ್ರೆ ನಮ್ಗೆ ಆನ್ಸರ್ ಬರುತ್ತಿಲ್ಲ ಅಂದ್ರೆ ಬರಲ್ಲ. ಅಲ್ಲಿಗೆ ಇದನ್ನೇ ತಗೊಂಡು ಕನ್ವರ್ಟ್ ಮಾಡ್ಬೇಕಂದ್ರೆ ಎಸ್ ನ ಕನೆಕ್ಟ್ ಮಾಡಿದೀನಿ, ಎಸ್ ಎಷ್ಟಾಗಿದೆ, ಇಟ್ ವಿಲ್ ಬಿ ಈಕ್ವಲ್ ಟು 1 ಓಮ್. ಸೊ 1 ಓಮ್ ಇನ್ parallel. So that is the answer for this question. So ಅಲ್ಲಿಗೆ 74 ಗೆ B is the correct option. Next question number 75, where current sensitivity of galvanometer is doubled, then its voltage sensitivity will be. First current sensitivity ತಗೊಳ್ಳೋಣ formula. Current sensitivity ಏನು 5 by I and that is given by N A B by K. ಇಲ್ಲಿ this is the current sensitivity IS ಅಂತ ಇಟ್ಕೊಳ್ಳೋಣ. ಕರೆಂಟ್ ಸೆನ್ಸಿಟಿವಿಟಿ ಐ ಎಸ್, ಇದು ಐ ಅಲ್ಲ, ಕರೆಂಟ್ ಅಲ್ಲ, ಇಟ್ ಇಸ್ ಕರೆಂಟ್ ಸೆನ್ಸಿಟಿವಿಟಿ. ಓಕೆ, ಗೊತ್ತಿರಲಿ ನಿಮಗೆ. ಇದು ಯಾವ್ದಾದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂತ ಒಂದ್ಸತಿ ನೋಡಿದ್ರೆ, ಮ್ಯಾಗ್ನೆಟಿಕ್ ಫೀಲ್ಡ್ ಮೇಲೆ ಡಿಪೆಂಡ್ ಆಗಿರುತ್ತೆ, ಎ ಮೇಲೆ ಡಿಪೆಂಡ್ ಆಗಿರುತ್ತೆ, ಎನ್ ಮೇಲೆ ಡಿಪೆಂಡ್ ಆಗಿರುತ್ತೆ, ಕೆ ಮೇಲೆ ಡಿಪೆಂಡ್ ಆಗಿರುತ್ತೆ. ಇಲ್ಲಿ ನಾವು ಬಿ ಮತ್ತೆ ಏರಿಯಾ ಆಫ್ ದ ಕಾಯಿಲ್ ಮತ್ತೆ ಕೆ ನ ಕಾನ್ಸ್ಟೆಂಟ್ ಇಟ್ರೆ ಅವಾಗ ಕರೆಂಟ್ ಸೆನ್ಸಿಟಿವಿಟಿ ಐ ಎಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಎನ್. ಎನ್ ಅಂದ್ರೆ ಏನಿಲ್ಲ, ವೆರಿ ಇಂಪಾರ್ಟೆಂಟ್ ಪಾಯಿಂಟ್, ನಂಬರ್ ಆಫ್ ಟರ್ನ್ಸ್ ಇನ್ ದ ಕಾಯಿಲ್. ಓಕೆ, ಸೊ ನಂಬರ್ ಆಫ್ ಟರ್ನ್ಸ್, ಎಷ್ಟು ನಂಬರ್ ಆಫ್ ಟರ್ನ್ಸ್ ಜಾಸ್ತಿ ಮಾಡ್ತೀವೋ ಅಷ್ಟೇ ಏನಾಗುತ್ತೆ, ಸೆನ್ಸಿಟಿವಿಟಿ ಜಾಸ್ತಿ ಆಗುತ್ತೆ. ಆದ್ರೆ ಇನ್ನೊಂದ್ ಕಡೆ ನೋಡಿದ್ರೆ ಇದು ಮೆಟೀರಿಯಲ್ ತಾನೆ, ಕಂಡಕ್ಟರ್. ಸೊ ನಂಬರ್ ಆಫ್ ಟರ್ನ್ಸ್ ಜಾಸ್ತಿ ಆದಷ್ಟು, when number of turns increases, length increase ಆಗುತ್ತಾ, ಲೆಂತ್ ಆಫ್ ದ ಕಾಯಿಲ್ ಇನ್ಕ್ರೀಸ್ ಆಗುತ್ತಾ, ಲೆಂತ್ ಆಫ್ ದ ಕಾಯಿಲ್ ಇನ್ಕ್ರೀಸ್ ಆದಷ್ಟು ರೆಸಿಸ್ಟೆನ್ಸ್ ಆಫ್ ದ ಕಾಯಿಲ್ ಇನ್ಕ್ರೀಸಸ್. ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ನೀವು ಸೆನ್ಸಿಟಿವಿಟಿ, ಕರೆಂಟ್ ಸೆನ್ಸಿಟಿವಿಟಿ ಜಾಸ್ತಿ ಮಾಡಕ್ ಹೋದ್ರೆ ನಂಬರ್ ಆಫ್ ಟರ್ನ್ಸ್ ಜಾಸ್ತಿ ಮಾಡ್ಬೇಕಾಗುತ್ತೆ, ಹೌದಾ. ಸೊ ನಂಬರ್ ಆಫ್ ಟರ್ನ್ಸ್ ಜಾಸ್ತಿ ಮಾಡಿದ್ರೆ ಆಟೋಮೆಟಿಕ್ ಆಗಿ ರೆಸಿಸ್ಟೆನ್ಸ್ ಆಫ್ ದ ಕಾಯಿಲ್ ಇನ್ಕ್ರೀಸಸ್. ಸೊ ಈ ಪಾಯಿಂಟ್ ಗೊತ್ತಿರ್ಬೇಕು ನಮ್ಗೆ. ಓಕೆ, ಹಾಗಾದ್ರೆ ಈ ತರ ಬರೋಣ. ಸೊ
is proportional to n, that is proportional to resistance of the coil. So resistance automatic ಆಗಿ ಜಾಸ್ತಿ ಆಗುತ್ತೆ. If you want more sensitivity, then you should have more number of turns. Then if you have more number of turns, the resistance of the coil also increases simultaneous ಆಗಿ. ಅದನ್ನೇನು inevitable change ಮಾಡೋಕ್ಕಾಗಲ್ಲ. ಓಕೆ, ಇಲ್ಲಿ ಕ್ವಶನ್ ಏನ್ ಕೇಳಿದಾರೆ ಅಂದ್ರೆ ಕರೆಂಟ್ ಸೆನ್ಸಿಟಿವಿಟಿನ ಏನ್ ಮಾಡಿದಾರೆ, ಡಬಲ್ ಮಾಡಿದಾರಂತೆ. ಕರೆಂಟ್ ಸೆನ್ಸಿಟಿವ್ ಡಬಲ್ ಮಾಡಿದ್ರೆ ಅಂದ್ರೆ ಅರ್ಥ ಏನು? ದ ಕರೆಂಟ್ ಸೆನ್ಸಿಟಿವ್ ಇಸ್ ಡಬಲ್, ನಂಬರ್ ಆಫ್ ಟರ್ನ್ಸ್ ಇಸ್ ಡಬಲ್ಡ್. ನಂಬರ್ ಆಫ್ ಟರ್ನ್ಸ್ ಡಬಲ್ ಮಾಡಿದ್ರೆ ಏನಾಗುತ್ತೆ, ರೆಸಿಸ್ಟೆನ್ಸ್ ಡಬಲ್ ಆಗಿರುತ್ತೆ. ಆದ್ರೆ ವೋಲ್ಟೇಜ್ ಸೆನ್ಸಿಟಿವಿಟಿ ಏನಾಗುತ್ತೆ ಅಂತ ಕೇಳಿದರೆ, ಸೊ ನಾವೇನ್ ಮಾಡೋಣ, ಈಗ ವೋಲ್ಟೇಜ್ ಸೆನ್ಸಿಟಿವಿಟಿಗೆ ಫಾರ್ಮುಲಾ ಬರ್ಕೊಳ್ಳೋಣ. ಸೊ ವೋಲ್ಟೇಜ್ ಸೆನ್ಸಿಟಿವಿಟಿ ಏನು, 5/V. So that can be written as 5/V can be written as I/R. ಹೌದಲ್ಲ? ಸೊ ಅಲ್ಲಿಗೆ ಏನಾಗುತ್ತೆ, ವೋಲ್ಟೇಜ್ ಸೆನ್ಸಿಟಿವಿಟಿ is equal to IR ಅಲ್ವಾ, ಸಾರಿ. ಸೊ 5 voltage can be written as current into resistance. What is this point? ಏನಂತ ಬರೀಬಹುದು, 5/I9 ಅಂತ ಬರೀಬಹುದು. ಸೆನ್ಸಿಟಿವಿಟಿ, ಕರೆಂಟ್ ಸೆನ್ಸಿಟಿವಿಟಿ, ಸೊ IS ಡಿವೈಡೆಡ್ ಬೈ R. ಸೊ ಈ ವೋಲ್ಟೇಜ್ ಸೆನ್ಸಿಟಿವಿಟಿ ಏನಂತ ತಗೊಳ್ಳೋಣ, VS ಅಂತ ಇಟ್ಕೊಳ್ಳೋಣ. VS ಅಂದ್ರೆ ವೋಲ್ಟೇಜ್ ಸೆನ್ಸಿಟಿವಿಟಿ ಇಸ್ ಈಕ್ವಲ್ ಟು ಕರೆಂಟ್ ಸೆನ್ಸಿಟಿವಿಟಿ ಡಿವೈಡೆಡ್ ಬೈ R ಆಗುತ್ತೆ. ಹಿಯರ್ VS is not voltage, actually voltage sensitivity, and IS is current sensitivity. ಇವಾಗ ನೋಡಿ, ಇಲ್ಲಿ ಅವ್ರೇನ್ ಕೊಟ್ಟಾರೆ, ಹಿಯರ್ IS ಡಬಲ್ ಮಾಡ್ತಾರಂತೆ, VS ಏನಾಗುತ್ತೆ ಅಂತ ಕೇಳಿದ್ರೆ. ವಾಟ್ ಅಬೌಟ್ R ಕೂಡ ವೇರಿಯಬಲ್. ಸೊ ಏನಾಗುತ್ತೆ ನೋಡ್ರಿ, ಇಲ್ಲಿ ಕ್ಯಾನ್ ಐ ರೈಟ್ V is equal to VS is IS by R. ನಾವು IS ಏನ್ ಮಾಡಿದಾರೆ, ಡಬಲ್ ಮಾಡಿದಾರ, ಅಲ್ಲಿಗೆ ಏನಾಗುತ್ತೆ, ಸೊ ಕ್ಯಾನ್ ಐ ರೈಟ್ V2 is I2. ಕೆಲಸ ಮಾಡೋಣ. ಸೊ V2 by V1 ಅಂತ ಬರೋಣ, ವೋಲ್ಟೇಜ್ ಸೆನ್ಸಿಟಿವಿಟಿನ. ಅಲ್ಲಿಗೆ ಕರೆಂಟ್ ಏನಾಗುತ್ತೆ, I2 by I1 ಇಂಟು ವಾಟ್ ಅಬೌಟ್ ರೆಸಿಸ್ಟೆನ್ಸ್, R1 by R2. ಸೊ ಅಲ್ಲಿಗೆ I2 ಏನು, 2 times I1, ಸೆನ್ಸಿಟಿವಿಟಿ ಡಬಲ್ ಮಾಡಿದಿನ, ಇಂಟು. ಸೊ ಸೆನ್ಸಿಟಿವಿಟಿ ಡಬಲ್ ಮಾಡಿದ್ರೆ ರೆಸಿಸ್ಟೆನ್ಸ್ ಕೂಡ ಏನಾಗುತ್ತೆ, ಡಬಲ್ ಆಗುತ್ತೆ. ಅಲ್ಲಿಗೆ ಏನಾಗುತ್ತೆ, R1 ಇರಲಿ, ರೆಸಿಸ್ಟೆನ್ಸ್ R2, ವೆರಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್, R2 ಬಿಕಮ್ಸ್ ರೆಸಿಸ್ಟೆನ್ಸ್ ಟು R1 ಆಗುತ್ತೆ. ಸೊ ಅಲ್ಲಿಗೆ ನಿಮಗೆ I1 R1 ಕ್ಯಾನ್ಸಲ್ ಆಗುತ್ತೆ, 2 ಕ್ಯಾನ್ಸಲ್ ಆಗುತ್ತೆ. ಅಲ್ಲಿಗೆ ಉಳ್ಕೊಳ್ಳೋದೇನು, V2 by V1 is equal to 1, ಅಥವಾ V2 is equal to V1, ನಥಿಂಗ್ ಬಟ್ ವೋಲ್ಟೇಜ್ ಸೆನ್ಸಿಟಿವಿಟಿ ರಿಮೈನ್ಸ್ ಕಾನ್ಸ್ಟೆಂಟ್. ಹೋಪ್ ನಿಮಗೆ ಗೊತ್ತಾಯ್ತು ಅನ್ಕೊಂಡಿದ್ದೀನಿ. ಸೊ ಅಲ್ಲಿಗೆ ಆಪ್ಷನ್ ಯಾವುದು, ರಿಮೈನ್ಸ್ ಕಾನ್ಸ್ಟೆಂಟ್ ಅಥವಾ ಅನ್ಚೇಂಜ್ಡ್ ಇಸ್ ದ ಕರೆಕ್ಟ್ ಆನ್ಸರ್. ಓಕೆ, ಸೊ ಇಲ್ಲಿಗೆ ಮೂವಿಂಗ್ ಚಾರ್ಜಸ್ ಅಂಡ್ ಮ್ಯಾಗ್ನೆಟಿಸಮ್ ಚಾಪ್ಟರ್ನ ಎಲ್ಲ ಕ್ವಶನ್ಸ್ ಫ್ರಮ್ ದ MTG ಫಿಂಗರ್ ಟಿಪ್ಸ್ ಕಂಪ್ಲೀಟ್ ಆಗುತ್ತೆ. ಓಕೆ.